ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್ ಎಲ್ಲರೂ ಆತ್ಮ ಸ್ವಾಗತ. ನಾನು ನಿಮ್ಮ ಪ್ರಭು ಸರ್, ಮ್ಯಾಥ್ಸ್ ಮತ್ತು ರೀಸನಿಂಗ್ ಫ್ಯಾಕಲ್ಟಿ. ಸೊ ಇವತ್ತಿನ ಕ್ಲಾಸಲ್ಲಿ ನೋಡ್ರಿ, ರೀಸನಿಂಗ್ ನಲ್ಲಿರುವಂಥ ನೆಕ್ಸ್ಟ್ ಟಾಪಿಕ್ ಅಂದರೆ ಅಲ್ಫಾಬೆಟಿಕ್ ಸೀರೀಸ್ನ ವರ್ಣಮಾಲೆಯ ಸರಣಿಗಳನ್ನ ಶುರು ಮಾಡ್ತಾ ಇದ್ದೀನಿ. ಸೊ ಹಿಂದಿನ ಕ್ಲಾಸಲ್ಲಿ ನೋಡ್ರಿ ನಂಬರ್ ಸೀರೀಸ್ ಬಗ್ಗೆ ಡಿಫ್ರೆಂಟ್ ಥೇರಿ ನೋಡಿದ್ವಿ, ಡಿಫ್ರೆಂಟ್ ಟೈಪ್ ಕ್ವಶನ್ಸ್ಗಳು ನೋಡಿದ್ವಿ, ಯಾವ ಥರ ಟ್ರಿಕ್ ಅಪ್ಲೈ ಮಾಡ್ಬೇಕಂತ ಡಿಟೇಲ್ ಆಗಿ ಕ್ವಶನ್ಸ್ ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಯಾರು ಇನ್ನೂ ನೋಡಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ. ಅದ್ರ ಜೊತೆಗೆ ಇನ್ನೂ ಬೇರೆ ಯಾವುದಾದ್ರೂ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮಾಡ್ತಿದ್ರೆ ಸೊ ಎಲ್ಲ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಸಿಗ್ತಾ ಹೋಗುತ್ತೆ, ಹೋಗ್ಬಿಟ್ಟು ನೋಡ್ತಾ ಹೋಗಿ. ಅದ್ರ ಜೊತೆಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಜೊತೆಗೆ ಕೆಳಗಡೆ ನೋಡ್ರಿ, ಈ ಕ್ಲಾಸ್ ಡೈಲಿ ಯಾವುದೇ ಕ್ಲಾಸ್ ನಿಮ್ಮ PDF ಬೇಕಪ್ಪ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರ್ತದೆ, ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಅಪ್ಡೇಟೆಡ್ PDF ಕೂಡ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನೋಡ್ರಿ ಅದ್ರ ಮುಂದುವರಿದ ಭಾಗ ಏನಂದ್ರೆ ನಾವು ಇನ್ನೂ ಸೀರೀಸ್ ಅಲ್ಲೇ ಇದ್ದೇವೆ. ಅದರ ನಂಬರ್ ಸೀರೀಸ್ ಮುಗಿಸಿದ್ದೇವೆ ನಿನ್ನೆ. ಇವತ್ತು ಅಲ್ಫಾಬೆಟ್ ಸೀರೀಸ್ ನಲ್ಲಿ ನೋಡ್ರಿ ಈಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರ್ತವೆ. ಯಾಕಪ್ಪ ಅಂದ್ರೆ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಡದಿಂದ 4ನೇ ಸ್ಥಾನ, ಬಲದಿಂದ 3ನೇ ಸ್ಥಾನದ ನಂತರ ಮತ್ತೆ ಅದರ ಎಡದಿಂದ 8ನೇ ಸ್ಥಾನದಲ್ಲಿರುವಂತ ಅಕ್ಷರ ಯಾವುದು, ಈ ತರ ಪ್ರಶ್ನೆಗಳು ಬರ್ತಾವಲ್ರಿ. ಇದನ್ನ ಹೆಂಗ್ ಮಾಡ್ಬೇಕು, ಮ್ಯಾನುವಲಿ ಹೆಂಗ್ ಮಾಡ್ಬೇಕು, ಟ್ರಿಕ್ ಮುಖಾಂತರ ಹೆಂಗ್ ಮಾಡ್ಬೇಕು ಅಂತ ಡಿಟೇಲ್ ಆಗಿ ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ನಿಮ್ಗೆ ಟ್ರಿಕ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಲೆಕ್ಕನ ಮಾಡ್ಕೊತ ಹೋಗ್ತೀರಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ಮಾಡೋಣ. ಆಮೇಲೆ ಇನ್ನೂ ಯಾರು ನಿಮಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ, ಆದಷ್ಟು ವಿಡಿಯೋನ ಎಲ್ಲರಿಗೂ ತಲುಪಿಸಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಮಾಡೋಣ. ಓಕೆ ಸರ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಸರ್ ಅಲ್ಫಾಬೆಟ್ ಸೀರೀಸ್. ಓಕೆ, ಅಲ್ಫಾಬೆಟ್ ಸೀರೀಸ್. ಓಕೆ, ನಿನ್ನೆ ಕ್ಲಾಸಲ್ಲಿ ನೋಡಿದ್ರೆ ನಂಬರ್ ಸೀರೀಸ್ ನೋಡಿದ್ರಿ. ಇವತ್ತಿನ ಕ್ಲಾಸಲ್ಲಿ ಅಲ್ಫಾಬೆಟ್ ಅಂದ್ರೆ ಏನ್ರಿ, ವರ್ಣಮಾಲೆಯ ಸರಣಿ. ಓಕೆ, ವರ್ಣಮಾಲೆಯ ಸೀರೀಸ್ ಅಂದ್ರೆ ಏನ್ರಿ, ಸರಣಿ. ಯಾವ ತರ ಪ್ರಶ್ನೆಗಳು ಬರ್ತಾವ ಅಂತ ನೋಡ್ತಾ ಹೋಗೋಣ. ಓಕೆ, ಎಸ್. ಓಕೆ, ಗುಡ್ ಈವ್ನಿಂಗ್ ಎವ್ರಿವನ್. ಓಕೆ ಸರ್, ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ನಿನ್ನೆ ಒಂದು ಟಾಸ್ಕ್ ಕೊಟ್ಟಿದ್ದೆ, ಹೌದಾ? ಏನ್ ಸರ್ ಟಾಸ್ಕು? ಸೊ A to Z ವರೆಗೆ ನಮಗೇನು ಗೊತ್ತಿರ್ಬೇಕು, ಪ್ಲೇಸ್ ವ್ಯಾಲ್ಯೂ ಗೊತ್ತಿರ್ಬೇಕು, ಹೌದಾ? ಎಲ್ಲರೂ ಮಾಡ್ರಿ, ಐ ಹೋಪ್ ಮಾಡ್ರಿ ಅಂತ ತಿಳ್ಕೊತೀನಿ. ಏನಂದ್ರ A to Z ಅಂದ್ರಿ 1 ರಿಂದ 26 ಅಕ್ಷರಗಳ ಪ್ಲೇಸ್ ವ್ಯಾಲ್ಯೂ, ಹೌದಾ? ಸೊ 1 ರಿಂದ 26 ಅಂತ ಪ್ಲೇಸ್ ವ್ಯಾಲ್ಯೂನ ಓಕೆ, ಇದನ್ನ ಮಾಡ್ಕೊಂಡ್ ಬಂದಿದ್ದೆ. ಅದ್ರ ಜೊತೆಗೆ ಇನ್ನೊಂದು ಟ್ರಿಕ್ ಕೊಟ್ಟಿದ್ದೆ ನಾನು. ಏನು ಸರ್, ಈ ಜೋಟಿ. ಇದರಿಂದ ನಿಮ್ಗೇನು ಗೊತ್ತಾಗ್ಬಿಡ್ತದ, ಪರ್ 5 ಸೀರೀಸ್ ಇದು 5, 10, 15, 20, 25, ಹೌದಾ? ಅದ್ರ ಜೊತೆ ಕೆಲವೊಂದು ಎದಿಂದ ಜಡ್ ತನ ನಿಮ್ ಬಯಾಟ್ ಮಾಡತ್ತೆ ಐತೆ. ಆಮೇಲೆ A to Z ಏನ್ರಿ, ಇದ್ರದ್ದು ಅಪೋಸಿಟ್ ವರ್ಡ್ಗಳು ಬಹಳ ಇಂಪಾರ್ಟೆಂಟ್. ಇವತ್ತಿಲ್ ಹೆಲ್ಪ್ ಆಗುತ್ತ ನಾ ಹೇಳತ್ತೀನಲ್ರಿ ಕ್ಲಾಸ್ನಾಗ. ಎಸ್, ಓಕೆ, ಸೊ ಲೆಟ್ ಸ್ಟಾರ್ಟ್ ಮಾಡೋಣ. ಓಕೆ ಸರ್, ಏನ್ರಿ ಇವತ್ತಿನ ಕ್ಲಾಸಲ್ಲಿ ಅಲ್ಫಾಬೆಟ್ ಸೀರೀಸ್ ಅಂದ್ರ ಅಕ್ಷರಗಳ ವರ್ಣಮಾಲೆಗಳ ಸರಣಿಯಲ್ಲಿ ಫಸ್ಟ್ ಆಫ್ ಆಲ್ ನೋಡ್ರಿ ಹೆಂಗ್ರಿ ಸರ. ಈಗ ಸಪೋಸ್ ABCDEFGHIJKLMNOPQRSTUVWXYZ, ಹೌದಾ? ಟೋಟಲ್ ಎಟ್ರಿ 26 ಅಕ್ಷರಗಳ ವರ್ಣಮಾಲೆ, ನಿಮ್ಗೆಲ್ಲ ಗೊತ್ತದ, ಹೋಗದ? ಸೊ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಟೋಟಲ್ 26 ಅಕ್ಷರಗಳು. ಅದ್ರಾಗ ಓವೆಲ್ಸ್ ಅಂದ್ರೆ ಸ್ವರಗಳು 5 ಬರ್ತಾವ್ರಿ. AEIOU ಗೊತ್ತಿರ್ಲಿ ನಿಮ್ಗ, ಹೌದಾ? ಉಳ್ದಿದ್ದು ಏನಾಗಿರ್ತದ ಸರ್, ಕಾನ್ಸೋನೆಂಟ್ಸ್ ಅಂತ ಕರಿತೇವೆ. ಅಂದ್ರ ಕಾನ್ಸೋನೆಂಟ್ಸ್ ಅಂತ ಕರಿತೀವಿ. ಏನಂದ್ರ 21 ಬರ್ತಾವ, ಏನಂತರ ವ್ಯಂಜನಗಳು ಅಂತ ಕರಿತಾರ. ಅಂದ್ರ ಇವು ಯಾವ್ರಿ, ಉಳ್ದಿದ್ AEIO ಬಿಟ್ಟು ಉಳ್ದಿದ್ದೆಲ್ಲ ಏನು ವ್ಯಂಜನಗಳು, ಇವೆಲ್ಲ ನಿಮ್ಗೆ ಗೊತ್ತದ. ಸೊ ನೋಡ್ರಿ, ಇಡೀ ಚಾಪ್ಟರ್ ಇಡೀ 26 ಅಕ್ಷರ ಮುಖಾಂತರ ಹೋಗುತ್ತ. ಓಕೆ, ಡನ್ ಸರ್. ಓಕೆ, ಇಲ್ಲಿ ತನ ನಿಮ್ಗ ಕ್ಲಿಯರ್ ಆಯ್ತು ಸರ್. ಈಗ ನೋಡ್ರಿ ಫಸ್ಟ್ ಆಫ್ ಆಲ್ ನೋಡ್ರಿ ಅರ್ಥ ಮಾಡ್ಕೋರಿ. ಏನ್ ಸರ, ನಾನ್ ನಿಮ್ಗೆ ಬೇಸಿಕ್ ಕೊಡಾಕ್ತೀನಿ. ಹೆಂಗ್ ಸರ, ಫಸ್ಟ್ ನೋಡ್ರಿ ಈ ಸ್ಥಾನ ಈ ಕಡೆ ಏನಿರ್ತದ, ಎಡ ಇರ್ತದ ಸರ್. ಈ ಸೈಡ್ ಏನಿರ್ತಂದ್ರ ಬಲ ಇರ್ತದ. ಫಸ್ಟ್ ಇಂತೆಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಹೆಂಗಂದ್ರ ಈಗ ನೀವು ಪುಸ್ತಕ ಮುಂದ್ ಕೂತಿರಲ್ಲ, ನಿಮ್ ಪುಸ್ತಕ, ಹೌದಾ? ಈ ಪುಸ್ತಕದ ಈ ಕಡೆ ಶುರು ಆಗುತ್ತಲ್ರಿ ಇದು ಎಡ ಸ್ಥಾನ ಸರ್. ಈ ಕಡೆದಿಂದ ಏನ್ ಜಡ್ ಶುರು ಆಗುತ್ತಲ್ರಿ, ಇದು ಏನಾಗಿರ್ತ, ಇದು ಬಲ ಸ್ಥಾನ ಆಗಿರ್ತದ. ಅರ್ಥ ಮಾಡ್ಕೊರಿ, ಅಂಡರ್ಸ್ಟ್ಯಾಂಡ್? ಫಸ್ಟ್ ಫಿಕ್ಸ್ ಆಗ್ಬಿಡ್ರಿ. ಅಂದ್ರ ಎಲ್ಲಿದಿಂದ ಶುರು ಆಗುತ್ತಾ, ಎಡದಿಂದ ಸರ್. ಜಡ್ ಎಲ್ಲಿದಿಂದ ಶುರು ಆಗುತ್ತಾ, ಬಲದಿಂದ. ಕ್ಲಿಯರ್? ಡನ್. ಫಸ್ಟ್ ಇಷ್ಟು ಗೊತ್ತಾಯ್ತಾ, ನನಗೆ ಥಮ್ಸ್ ಅಪ್ ಮಾಡಿ. ಮೇನ್ ಇದೆ, ಎಡ ಬಲ ಗೊತ್ತಿಲ್ಲ ಅಂದ್ರೆ ಏನೂ ಮಾಡಕ್ ಸಾಧ್ಯ ಇಲ್ಲ. ಕ್ಲಿಯರ್? ಸೂಪರ್, ಕ್ಲಿಯರ್ ಸರ್. ಅಂದ್ರ ಎದಿಂದ ಜಡ್ ತನ, ಎದಿಂದ ಶುರು ಆಗೋದು ಎಡ. ನೀವು ನೋಡ್ರಿ ABCD ಬರ್ಕೋತ ಹೋಗ್ರಿ ಜಡ್ ತನ. ನಿಲ್ಲಿದಿಂದ ನಿಮ್ ಎಡ ಕೈ ಎಲ್ಲಿ ಬರುತ್ತಲ್ರಿ, ಎಲ್ಲಿ ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ. ಎಡ ಕೈ ಎಲ್ಲಿ ಬರ್ತದ ನಿಮ್ದು, ಎ ಮೇಲೆ ಹೋಗುತ್ತಾ ಸರ್. ಲಾಸ್ಟ್ ಈ ಕಡೆ ಬಲ ಕೈ ಎಲ್ಲಿ ಹೋಗುತ್ತೆ, ಜಡ್ ಮೇಲೆ ಹೋಗುತ್ತಾ. ಅಂದಿದ್ರ ಅರ್ಥ ಎ ಎಡದಿಂದ ಶುರು ಆಗುತ್ತಾ, ಜಡ್ ಬಲದಿಂದ. ಇಷ್ಟು ನಿಮ್ ಫಸ್ಟ್ ತಲೆಗಿಟ್ವರ್. ಸೂಪರ್ ಸರ್, ಕ್ಲಿಯರ್? ಓಕೆ ಸರ. ಹಂಗಾರ ನೆಕ್ಸ್ಟ್ ಸರ,
ಏನ್ರಿ ಒಂದು ಸಿಂಪಲ್ ಕ್ವಶನ್ ತಗೊಳ್ಳೋಣ. ಏನ್ ಸರ ಏನ್ ಕೊಡ್ತಾನ ಕ್ವಶನ್? ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತಾನ್ರಿ ಅವ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಓಕೆ, ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಡದಿಂದ 7ನೇ ಅಕ್ಷರದ ಬಲಕ್ಕೆ 13ನೇ ಅಕ್ಷರ ಯಾವುದು? ಸಿಂಪಲ್. ಈ ತರ ಒಂದು ಪ್ರಶ್ನೆ ನೋಡ್ರಿ, ಯಾರು ನೋಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾನು ಏನು ಜಸ್ಟ್ ಸಿಂಪಲ್ ಆಗಿ ಕ್ವಶನ್, ಈ ತರ ಕ್ವಶನ್ಸ್ ಬರ್ತಾವ. ವೆರೈಟಿ ಅದಾವ್ರಿ. ನಾ ಡಿಟೇಲ್ ಆಗಿ ನೋಡ್ರಿ, ಇವತ್ತಿನ ಕ್ಲಾಸ್ ಫುಲ್ ಮಜಾ ಬರುತ್ತೆ ನಿಮ್ಗೆ. ಓಕೆ, ಹೆಂಗ್ರಿ ಸರ? ಫಸ್ಟ್ ಆಫ್ ಆಲ್ ನೋಡ್ರಿ ಏನ್ ಕೊಟ್ಟಾನ, ಈ ತರ ಒಂದು ಪ್ರಶ್ನೆ ಬಂತು. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಅಂದ್ರೆ ಫಸ್ಟ್ ಆಫ್ ಆಲ್ ತಲೆಯಾಗಿಟ್ಟವ್ರಿ, ಇಂಗ್ಲಿಷ್ ವರ್ಣಮಾಲೆ ಅಂದ್ರೆ ಏನು? ಇಂಗ್ಲಿಷ್ ಅಲ್ಫಾಬೆಟ್ಸ್ A to Z ಇದ್ರಾಗೆ ಬರ್ತಾವ. ಎಡದಿಂದ 7ನೇ ಅಕ್ಷರ. ಫಸ್ಟ್ ಆಫ್ ಆಲ್ ನೋಡ್ರಿ ಅರ್ಥ ಮಾಡ್ಕೋರಿ. ಎಡದಿಂದ ಫಸ್ಟ್ ಎಡ ಅಂದ್ರೆ ಎಲ್ಲಿದಿಂದ ಅರ್ಥ ಐತ್ರಿ? ನೋಡ್ರಿ ABCD ಬರ್ಕೋರಿ. ನಾ ಇದು ಡಿಟೇಲ್ ಮೆಥಡ್ ಹೇಳತ್ತೀನಿ ನಿಮ್ಗೆ, ಆಮೇಲೆ ಟ್ರಿಕ್ ಹೇಳ್ತೀನಿ. ಸರ್ ಎಡದಿಂದ ಅಂದ್ರೆ ಹೆಂಗ್ರಿ? ಸರ್ ಎಡದಿಂದ ಎಷ್ಟನೇ ಸ್ಥಾನ? 7ನೇ ಸ್ಥಾನ. ನಿನ್ನೆ ನೀವು ಬಯಾಟ್ ಮಾಡಿದ್ನಲ್ರಿ, ಪಟ್ನೆ ಯಾರು ಬಯಾಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ 7 ಅಂದ್ರೆ ಏನು. ಜಿ ಒಪ್ತಿರಿ? G7 ಅಂತ ನಿನ್ನೆ ನಿಮ್ ಬಯಾಟ್ ಮಾಡಿಸಿದ್ದೆ, ಹೌದಾ? ಎಸ್ ಗುಡ್ ಈವ್ನಿಂಗ್ ಎವ್ರಿವನ್, ಗುಡ್ ಈವ್ನಿಂಗ್, ನಮಸ್ತೆ. ಯಾರು ಇವಾಗ ಜಾಯ್ನ್ ಆಗಿರಿ? ಸೂಪರ್ ನಮಸ್ತೆ, ವೆಲ್ಕಮ್. ಓಕೆ ಸರ್, ನಾ ಹಾಗಾದ್ರೂ ಇನ್ನೂ ಗೊತ್ತಾಗಿಲ್ಲ ಸರ್ ಅಂದ್ರೆ 1 2 3 4 5 6 7 ಅಂದ್ರೆ ಏನ್ರಿ ಸರ್? ಎಡದಿಂದ ಎಷ್ಟನೇದು? ಎಡದಿಂದ 7ನೇ ಅಕ್ಷರ. ಓಕೆ, ಎಡ ಅಂದ್ರೆ ನಿಮ್ಗೆ ಗೊತ್ತದ, ಏದಿಂದ ಎಡ ಶುರು ಆಗುತ್ತೆ, 7ನೇದು ಸರ. ಮತ್ತ ಈ ಅಕ್ಷರದ ಬಲಕ್ಕ ಅಂದ್ರೆ ಇದ್ರ ಬಲ ಅಂದ್ರೆ ಯಾಕಡ್ರಿ? ನೋಡ್ರಿ ಅರ್ಥ ಮಾಡ್ಕೋರಿ. ಜೀದ್ ಬಲ ಅಂದ್ರೆ ಯಾಕಡೆ? ಈ ಕಡೆ ಹೋಗ್ಬೇಕಾಗತ್ತ. ಈ ಪದಗಳ ಅಕ್ಷರಗಳು ನೆನ್ಪಿಟ್ಕೋರಿ ಸರ್. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಡದಿಂದ 7ನೇ ಅಕ್ಷರ, ಆ 7ನೇ ಅಕ್ಷರದ ಬಲಕ್ಕೆ ಅಂದ್ರೆ ನೋಡ್ರಿ ಇದರಿಂದ ಬಲಕ್ ಮತ್ 13ನೇ ಸ್ಥಾನ ಅಂದ್ರೆ ಎಣಸ್ರಿ ಸರ್. ಇದು 1 2 3 4 5 6 7 8 9 10 11 12 13 ಅಂದ್ರ 13ನೇ ಸ್ಥಾನ ಇಲ್ಲಿ ಬಂತ. ಅಂದ್ರ ಇದ್ರ ಆನ್ಸರ್ ಏನ್ ಬಂತು ಸರ್? ಆನ್ಸರ್ ಇಸ್ ಟಿ ರೀ. ಕ್ಲಿಯರ್? ಸೂಪರ್. ಅಂಡರ್ಸ್ಟ್ಯಾಂಡ್ ಆಗ್ತಿದೇನಾ? ಸೊ ಇದು ನೋಡ್ರಿ ಡಿಟೇಲ್ ಮೆಥಡ್ ಸರ್. ಅರ್ಥ ಆಗ್ತಿದೆನಾ ಸರ್? ಇದನ್ನ ಯಾವ್ರಿ ABCD ಬರಿಬೇಕು, ಎಣಸ್ಕೊತ್ಕೊಂಡಿರ್ಬೇಕು, ಹೌದಾ? ಕಷ್ಟ ಅಲ್ಲ, ಆಗ್ತದೋ ಇಲ್ಲೋ ನಿಮ್ಗೆ ಅದನ್ನ ಹೇಳಿ. ಅಂಡರ್ಸ್ಟ್ಯಾಂಡ್ ಅಲ್ಲ ಅರ್ಥ? ಓಕೆ, ಇರ್ಲ್ರಿ. ಇನ್ನೊಂದು ಕ್ವಶನ್ ತೋರಿ ಸರ್. ಒಮ್ಮೆ ಡೈರೆಕ್ಟ್ ಇದೆ ಬಂತನ್ರಿ. ಓಕೆ, ಇಲ್ಲೊಂದು ಸಿಂಪಲ್ ಕ್ವಶನ್ ತೊಗೊಳೋಣ ಸರ್. ಏನ್ರಿ ಕ್ವಶನ್ ಸರ್? ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಮೊದ್ಲಿಗೆ ನಾನು ಏನ್ ಮಾಡ್ತೀನಿ ರೀ, ABCD ಬರ್ಕೋತೀನಿ. ABCDEFGHIJKLMNOPQRSTUVWXYZ. ಹೌದಾ? ನಿಮ್ಗೆ ಗೊತ್ತದ ಇದು ಎಡ ಸ್ಥಾನ, ಎಡದಿಂದ ಶುರು ಆಗುತ್ತೆ. ಈ ಸೈಡ್ ಏನಾಗಿರ್ತದ್ರಿ? ಬಲ ಸ್ಥಾನ. ಈಗ ಒಂದು ಸಿಂಪಲ್ ಕ್ವಶನ್ ಕೊಡ್ತೀನಿ. ಏನು? ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಸರ್, ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಡದಿಂದ 5ನೇ ಅಕ್ಷರದ ಬಲಕ್ಕೆ ಒಂದ್ ಸೆಕೆಂಡ್ ತಡ್ರಿ. ಎಡದಿಂದ 18ನೇ ಅಕ್ಷರದ ಓಕೆ ಎಡಕ್ಕೆ 3ನೇ ಅಕ್ಷರ ಯಾವುದು? ಸಿಂಪಲ್. ಅಂಡರ್ಸ್ಟ್ಯಾಂಡ್ ಆಗತ್ತದ್ರಿ? ಎಸ್ ಸರ್. ಏನ್ ಕೊಟ್ಟಾನ ಕ್ವಶನ್? ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಡದಿಂದ 18ನೇ ಅಕ್ಷರದ ಎಡಕ್ಕೆ 3ನೇ ಅಕ್ಷರ ಯಾವುದು? ಫಸ್ಟ್ ಆಫ್ ಆಲ್ ನನಗೆ ಹೇಳ್ರಿ, ಇಂಗ್ಲಿಷ್ ವರ್ಣಮಾಲೆ ಎಡದಿಂದ ಅಂದ್ರೆ ಎಲ್ಲಿಂದ ಶುರು ಆಗುತ್ತೆ ಸರ್? ಸರಿ, ಎದಿಂದ. ಫಿಕ್ಸ್ ತಲೆಗೆ ಇಟ್ಕೊಂಡ್ಬಿಡ್ರಿ. ಬಲದಿಂದ ಅಂದ್ರೆ ಜಡದಿಂದ ಶುರು ಆಗುತ್ತೆ. ಓಕೆ ಸರ್. ಎದಿಂದ 18ನೇ ಸ್ಥಾನ ನಿಮ್ಗೆ ಗೊತ್ತಾಗ್ಬಿಡೋ. ಪಟ್ನೆ ಎಲ್ಲಿ ಹೋಗ್ಬೇಕು ಕಣ್ಣ? ನಿನ್ನೆ ಬ್ಯಾಟ್ ಮಾಡ್ರಿ. 18ನೇದು ಅಂದ್ರೆ ಏನಾಗಿರ್ತದೆ? ಎಡದಿಂದ ಎಣಿಸ್ದಾಗ 18 ಅಂದ್ ಏನಾಗಿರ್ತದ? 6. ಎಸ್, ಸೂಪರ್ ಸರ್. ಅಂದ್ರೆ ಎಲ್ಲಿಗೆ ಬಂತ್ರಿ? 6ಗೆ ಬಂತು. ಕ್ಲಿಯರ್ ಸರ್? ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಡದಿಂದ 18 ಅಂದ್ರೆ ಎಡದಿಂದ ಎಣಿಸಿದಾಗ 18 ಬಂತ್ರಿ. ಸೂಪರ್. ಆಮೇಲೆ ಅದ್ರದ್ದು ಈ ಅಕ್ಷರದ ಮತ್ತೆ ಎಡಕ್ಕೆ ನೋಡ್ರಿ, ಅರ್ಥ ಮಾಡ್ಕೋರಿ. ಈ ಅಕ್ಷರದ ಎಡ ಅಂದ್ರೆ ಕಡೆ ಆಗುತ್ತಾ ಸರ್? ಈ ಸೈಡ್ ಹೋಗ್ಬೇಕ್ರಿ ವಾಪಸ್. ಅರ್ಥ ಆಗ್ತಿದೇನಾ? ಎಸ್. ಆ ಎಡಕ್ಕೆ 3ನೇ ಸ್ಥಾನ ಅಂತಿದ್ದಾನೆ. ಅಂದ್ರೆ ಇದು 1ನೇ ಸ್ಥಾನ, ಇದು 2ನೇ ಸ್ಥಾನ, ಇದು 3ನೇ ಸ್ಥಾನ. ಅಂದ್ರೆ ಆನ್ಸರ್ ಏನ್ ಬರ್ತದ್ರಿ ಇದ್ರದ್ದು ಸರ್? ಓ ಇಸ್ ರೈಟ್ ಆನ್ಸರ್. ಎಸ್, ಆಲ್ಮೋಸ್ಟ್ ಕೆಲವರು ಆನ್ಸರ್ ಮಾಡಾರ. ಸೂಪರ್. ಕ್ಲಿಯರ್?
ಓಕೆ ಸರ್, ಇಲ್ಲಿ ತನ ನಮ್ಗೆ ಅರ್ಥ ಆಯ್ತ್ರಿ. ಸರ್ ಇದು ಏನ್ರಿ ಸರ್, ಇದು ಏನ್ರಿ ಡಿಟೇಲ್ ಮೆಥಡ್ ಸರ್. ಓಕೆ ಸರ್, ಇದನ್ನ ಯಾವ ಇಂಗ್ಲಿಷ್ ಅಕ್ಷರ ವರ್ಣಮಾಲೆಯನ್ನು ಬರ್ಕೋತ ಯಾವ ಕುಂಡಿರ್ಬೇಕ್ರಿ? ಕ್ಲಿಯರಾ? ಸೂಪರ್ ಸರ್. ಓಕೆ, ಸೊ ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಓಕೆ, ಕ್ವಶನ್ ಕೊಟ್ಟನ್ರಿ, ಇಂಗ್ಲಿಷ್ ವರ್ಣಮಾಲೆಯ ಸರಣಿಯಲ್ಲಿ ಎಡದಿಂದ 5ನೇ ಅಕ್ಷರದಿಂದ ಬಲಕ್ಕೆ 10ನೇ ಅಕ್ಷರ ಯಾವುದು? ಸೊ ನಾ ಡಿಟೇಲ್ ಮೆಥಡ್ ಮಾಡಿಸ್ತೀನಿ. ಈ ಸದ್ಯ ಇದೇ ಕ್ವಶನ್ ಟ್ರಿಕ್ಕು ಹೇಳ್ತೀನಿ. O A B C D E F G H I J K L M N O P Q R S T U V W X Y Z. ನೋಡ್ರಿ, ಇಟ್ಟು ಬರಿದ್ರಾಗಿ ಒಂದ್ 4 ಲೆಕ್ಕ ಮಾಡಿ ಹೋಗಿರ್ತಾನ ಟಾಪರ್. ಹೌದಾ? ಯಾರಿಗೆ ಟ್ರಿಕ್ ಗೊತ್ತದ? ಓಕೆ, ಈಗ ನೋಡ್ರಿ, ಇದು ಅಂತ ಏನಾಗುತ್ತಪ್ಪ ಸರ್, ಇದು ಎಡ ಸ್ಥಾನ ಆಗತ್ರಿ. ಸರ್ ಈ ಸೈಡ್ ಏನಾಗುತ್ತಪ್ಪ, ಬಲ ಸ್ಥಾನ ಆಗುತ್ತೆ. ಸರ್ ನನಗೆ ಹೇಳ್ರಿ, ಇಂಗ್ಲಿಷ್ ವರ್ಣಮಾಲೆ ಸರಣ ಎಡದಿಂದ ಎಷ್ಟನೇದು 5ನೇ ಸ್ಥಾನ ಅಂದ್ರೆ ತಲೆಗೆ ಏನ್ ಬರ್ಬೇಕು? 5 ಅಂದ್ರೆ ಏನು ಸರ್? ಸೂಪರ್ ಸರ್. 5 ಅಂದ್ರೆ ಏನ್ರಿ ಸರ್? ಈ ರೀ. ಒಪ್ತಿರಿ? ಎಸ್ ಒಪ್ತಿರಿ. 5ನೇ ಸ್ಥಾನ ಅಂದ್ರೆ ಬಾಯಟ್ ಮಾಡ್ರಿ ಎಲ್ಲರೂ. ಓಕೆ, ಸೊ ಈ 5ನೇ ಸ್ಥಾನದ 5ನೇ ಅಕ್ಷರದಿಂದ ಮತ್ ಬಲಕ್ ಅಂತನ್ರಿ. ಬಲ ಅಂದ್ರೆ ಇದ್ರದಿಂದ ಈ ಕಡೆ ಹೋಗ್ಬೇಕ್ರಿ. ಬಲ ಅಂದ್ರ ಎಸ್ ಎಷ್ಟನೇದು? 10ನೇದು. ಸರ್ 1 ರೀ 2 ರೀ, ನೋಡ್ರಿ 1 ರೀ 2 ರೀ 3 ರೀ 4 ರೀ 5 ರೀ 6 ರೀ 7 ರೀ 8 ರೀ 9 ರೀ 10 ರೀ. ಸರ ಅಂದ್ರ 10ನೇ ಸ್ಥಾನ ಅಂದ್ರೆ ಏನಾಗಿರ್ತೀರ ಆನ್ಸರ್? ಸರ್ ಓ ಈಸ್ ರೈಟ್ ಆನ್ಸರ್. ಕ್ಲಿಯರ್? ಇದು ನೋಡ್ರಿ ಡಿಟೇಲ್ ಆಗಿ ಬರಿತಾ ಕೂಡಬೇಕು. ಹಾ, ಇದು ಏನ್ರಿ ಡಿಟೇಲ್ ಮೆಥಡ್. ನಾ ಇಲ್ಲಿ ಮ್ಯಾಲ ಬರ್ದಿದ್ದೇನಪ್ಪ ಸರ್, ಇದು ಏನು ಡಿಟೇಲ್ ಮೆಥಡ್. ಓಕೆ, ಎಸ್. ಟ್ರಿಕ್ಕಿಗೆ ರೆಡಿ ಇದ್ರಿ ಎಲ್ಲಾರು? ಜೈ ಬಜರಂಗ್ ಬಲಿ ಟ್ರಿಕ್ಕು. ಎಸ್, ಬೇಗ ಎಸ್ ಸರ್ ಅಂತ ಕಮೆಂಟ್ ಮಾಡ್ರಿ. ನಮಸ್ತೆ ನಮಸ್ತೆ ದೀಪಾ. ಸೂಪರ್ ಸೂಪರ್. ಲಕ್ಷ ಕೊಡಿ. ಫಸ್ಟ್ ಟ್ರಿಕ್ಕಿಗೆ ಹೋಗಕ್ಕಿಂತ ಮೊದಲ ನಾ ನಿಮ್ಗೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಲೆಫ್ಟ್ ಪ್ಲಸ್ ಲೆಫ್ಟ್ ಸರ್, ಲೆಫ್ಟ್ ಪ್ಲಸ್ ರೈಟ್ ಇರ್ಬೋದ್ರಿ ಸರ್, ರೈಟ್ ಪ್ಲಸ್ ರೈಟ್ ಇರ್ಬೋದ್ರಿ ಸರ್, ರೈಟ್ ಪ್ಲಸ್ ಲೆಫ್ಟ್ ಇರ್ಬೋದು. 4 ಆಪ್ಷನ್ ಅದಾವ್ರಿ ನಿಮ್ಗೆ. ಫಸ್ಟ್ ನೋಡ್ರಿ, ಟ್ರಿಕ್ಕಿಗೆ ಹೋಗಕ್ಕಿಂತ ಮೊದಲ ಏನು ಎಡ ಎಡ ಬರ್ಬೋದು ನೋಡ್ರಿ. ಕನ್ನಡದಾಗ ಎಡ ಪ್ಲಸ್ ಎಡ ಬರ್ಬೋದು ಅಂದ್ರೆ ಎಡ ಎಡ ಬರ್ಬೋದು. ಆಮೇಲೆ ಎಡ ಬಲ ಬರ್ಬೋದು ಸರ್, ಬಲ ಬಲನೇ ಬರ್ಬೋದು ಸರ್, ನಂತರ ಬಲ ಎಡನು ಬರ್ಬೋದು. ಹೌದಾ? ಎಸ್ ಸರ್. ಒಂದು ನಿಮಗೆ ಹೇಳ್ತೀನಿ, ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಇದು ಟ್ರಿಕ್ ಶುರು ಮಾಡೋಕ್ಕಿಂತ ಮೊದಲ ಯಾವಾಗ ಎರಡೂ ದಿಕ್ಕು ಸೇಮ್ ಬಂದ್ರ ನೆಗೆಟಿವ್ ಮಾಡ್ಕೋರಿ. ಮೈನಸ್ ಅಂದ್ರೆ ಎಡ ಎಡ ಬರ್ಲಿ ಅಥವಾ ಬಲ ಬಲ ಬರ್ಲಿ, ಏನ್ ಮಾಡ್ಬೇಕು? ನೆಗೆಟಿವ್. ನಿಮ್ಗೆ ಗೊತ್ತದ, ಸೇಮ್ ಪರ್ಸನ್ಸ್ ಸೇಮ್ ಪೋಲ್ಸ್ ಏನಾಗುತ್ತೆ? ರಿಪಲ್ ಈಚ್ ಅದರ್. ಅಪೋಸಿಟ್ ಏನಾಗಿರ್ತದೆ ನಿಮ್ಗೆ ಗೊತ್ತದ, ಕಾಂತಗಳ ಗುಣಲಕ್ಷಣ. ಅದನ್ನ ತಲೆಯಾಗಿಟ್ಟವ್ರಿ. ಅಂದ್ರ ಅಪೋಸಿಟ್ ಪೋಲ್ಸ್ ಆರ್ ಅಟ್ರಾಕ್ಷನ್. ಹೌದಾ? ಅಪೋಸಿಟ್ ಪೋಲ್ಸ್ ಆರ್ ಅಟ್ರಾಕ್ಟಿವ್, ಆಮೇಲೆ ಸೇಮ್ ಪೋಲ್ಸ್ ಆರ್ ರಿಪಲ್ಸಿವ್. ಆ ಟೈಪ್ ನೆನಪಿಡ್ರಿ. ಅಂದ್ರ ಸೇಮ್ ಬಂದ್ರ ನೆಗೆಟಿವ್ ಮಾಡ್ಬೇಕ್ರಿ, ಅಪೋಸಿಟ್ ಬಂದ್ರೆ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ಓಕೆ ಸರ್, ಅಪೋಸಿಟ್ ಬಂದ್ರೆ ಏನು? ಪ್ಲಸ್ ಮಾಡ್ಬೇಕು. ಸರ್ ಎಡ ಬಲ ಬಂದ್ರೆ ಕೂಡಿಸ್ರಿ, ಅದೇ ಎಡ ಎಡ ಬಂದ್ರ ಕಳಿರಿ, ಅದೇ ಬಲ ಬಲ ಬಂದ್ರ ಕಳಿರಿ. ಕ್ಲಿಯರ್? ಇಷ್ಟು ನೆನ್ಪಿಡ್ತೀರಿ? ನಾನು ಜಸ್ಟ್ 2 ಥಮ್ಸ್ ಅಪ್ ಮಾಡ್ರಿ. ಎಸ್ ಸರ್, ನಮ್ಗೆ ನೆನ್ಪಿಡ್ತೇವ್ರಿ. ನಾ ಟ್ರಿಕ್ಕಿಗೆ ಹೋಗಕ್ಕಿನ ಮೊದಲು ಹೇಳತ್ತೀನಿ, ಕಲ್ಸಾತೀನಿ ನಿಮ್ಗೆ. ಸೂಪರ್. ಎಸ್, ಸೂಪರ್ ಸೂಪರ್. ಓಕೆ ಸರ್, ಓಕೆ ಸರ್. ಕ್ಲಿಯರ? ಒಂದ್ ತಲೆಗೇನ್ ಇಟ್ಟೋರಿ ಸರ್, ಸೇಮ್ ಬಂದ್ರು ದಿಕ್ಕು ಲೆಫ್ಟ್ ಲೆಫ್ಟ್ ಬತ್ತು, ಬಲ ಬಲ ಬಂತು, ಎಡ ಎಡ ಬಂದ್ರೆ ಕಳೀರಿ. ಅರ್ಥ ಆಗುತ್ತಾ ಸರ್? ಅದೇ ಎಡ ಬಲ ಬಲ ಎಡ ಅಪೋಸಿಟ್ ಬಂದ್ರೆ ಕೂಡಿಸ್ಬೇಕು. ಇಲ್ಲಿ ತನಕ ಕ್ಲಿಯರ? ಓಕೆ ಸರ್, ಆಯ್ತ್ರಿ ಸರ್. ಇಟ್ಟಂತೂ ಗೊತ್ತಾಯ್ತ್ರಿ ನಮ್ಗೆ. ಓಕೆ, ಈಗ ನೋಡ್ರಿ ಕ್ವಶನ್ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೋರಿ. ಸರ್ ಹೆಂಗ್ರಿ? ABCD ಬರೀದ್ ಬೇಡ, ಏನು ಬರೀದ್ ಬೇಡ. ಹೆಂಗ್ ಸರ? ಕ್ವಶನ್ ಓದ್ರಿ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಡದಿಂದ ಫಸ್ಟ್ ನೋಡ್ರಿ, ಎಲ್ಲಿದಿಂದ ಅಂದಾನ ಎಡ, ಇದು ಒಂದು ಸೈಡಿಗೆ ಬರ್ಕೊಂಡು ಇಟ್ಟುವರಿ. ಎಡದಿಂದ 5ನೇ ಅಕ್ಷರ. ಹೌದಾ? ಎಸ್. ಎಡದಿಂದ ಎಷ್ಟನೇದು? 5ನೇ ಅಕ್ಷರ. ಸರ್ ಮತ್ತ ಬಲಕ್ಕೆ, ಸರ್ ಬಲಕ್ಕೆ ಒಂದ್ ದಿಕ್ ಕೊಟ್ಟನ ಎಷ್ಟನೇದು? 10ನೇ ಅಕ್ಷರ. ನನಗೆ ಹೇಳ್ರಿ, 2 ಚಿಹ್ನೆ ಏನು ಬಂದು? 2 ಚಿಹ್ನೆ ಏನು ಬಂದು? ಸರ್ ಎಡ ಬಲ ಅಪೋಸಿಟ್ ಬಂದ. ಸಿಂಪಲ್ 2 ಕೂಡಿಸ್ರಿ, ಎಷ್ಟು ಬಂತು? 15. ಸರ್ 15ನೇ ಅಕ್ಷರ ಎಲ್ಲಿದಿಂದ? ಮೊದಲನೇದು ಏನ್ ಬರ್ಕೊಂಡಿರ್ತೀರ ಅದು ಇಂಪಾರ್ಟೆಂಟ್ ನೋಡ್ರಿ, ಅರ್ಥ ಮಾಡ್ಕೋರಿ. ಸರ್ ಯಾವ ದಿಕ್ಕ? ಮೊದ್ಲೇದ್ ಫಸ್ಟ್ ಲೈನ್ ಏನಿರ್ತದಲ್ಲ, ಫಸ್ಟ್ ಲೈನ್ ಏನು ಇಲ್ಲಿ ಏನ್ ಕೊಟ್ಟ ಕ್ವಶನ್ ಒಳಗ? ಸರ್ ಎಡ, ಅದನ್ನ ಬರ್ಕೋಬೇಕು. ಅಂದ್ರೆ ಎಡದಿಂದ 15. ನನಗೆ ಹೇಳ್ರಿ 15 ಬಾಯಟ್ ಮಾಡ್ಸಿನೋ ಇಲ್ಲಿ ನಿಮ್ಗೆ 15 ಯಾವ್ದು ಆನ್ಸರ್? ಓ ಡೈರೆಕ್ಟ್. ಯಾವ ಡಯಾಗ್ರಾಮ್ ಹಾಕ್ಬೇಡ್ರಿ, ಏನು ಮಾಡ್ಬೇಡ್ರಿ, ನೀನೆ ಬಾಯಟ್ ಮಾಡಿದ್ರಿ. ಅಂಡರ್ಸ್ಟ್ಯಾಂಡ್ ಆಗತ್ತದ? ಎಸ್. ಜಸ್ಟ್ ಕಮೆಂಟ್ ಮಾಡ್ರಿ. ಯಾವ ವರ್ಣಮಾಲೆ ಬರೀದ್ ಬೇಡ, ಏನು ಮಾಡೋದು ಬೇಡ. ಕ್ಲಿಯರ್? ಸೂಪರ್. ಹೆಂಗ್ರಿ ಸರ? ಏನ್ ಬರ್ಕೊಂಡೆ? ಕ್ವಶನ್ ನೋಡ್ದೇನ ಏನು? ಎಡದಿಂದ 5, ಎಡ 5 ಬರ್ಕೊಂಡೆ.
ನಂತರ ಬಲದಿಂದ 10 ಬಲ 10 ಬರ್ಕೊಂಡೆ. ಚಿಹ್ನೆಗಳೇನದೋ ಅಪೋಸಿಟ್ ಅದಾವ ಅಂದ್ರೆ ಇವ್ ಎರಡು 5ರಾಗ 10 ಕೂಡಿಸ್ರಿ 15 ಆಯ್ತು. ಬಟ್ ಏನು ದಿಕ್ ಯಾವ್ದು ಹಿಡ್ಬೇಕು, ಮೊದಲೇದ್ದು ಫಸ್ಟ್ ಲೈನ್ ಏನ್ ಹೇಳಿರ್ತಾನಲ್ರಿ ಅದನ್ನ ಬರ್ಕೋಬೇಕು ದಿಕ್. ಎಡದಿಂದ ಹೆಣಸ್ದಾಗ 15 ನಿಮ್ಗೆ ಗೊತ್ತದ, ಬಯಾಟ್ ಮಾಡಿಸಿ ನಿನ್ನೆನೆ ಅಂದ್ರೆ 15ನೇ ಪ್ಲೇಸ್ ಯಾವ್ದು ಇರ್ತದ, ಈ ಜೋಟಿ, ಈ ಒಳಗೆ 5, ಜೆ ಅಂದ್ರೆ 10, ಓ ಅಂದ್ರೆ 15. ಹಾಗಾಗಿ ಓ ಆನ್ಸರ್ ಬಂತು. ಕ್ಲಿಯರ್? ಓಕೆ ಸರ್. ಸರ್ ಹಿಂದೊಂದು ಮಾಡೋಣ್ರಿ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಏನ್ ಹೇಳಿದ್ದೆ, ಈ ಪ್ರಶ್ನೆದಾಗ ಡಿಟೇಲ್ ಮೆಥಡ್ ನ ಈ ಪರಿ ಎಲ್ಲ ಮಾಡಿದ್ವಿ. ನನಗೆ ಹೇಳ್ರಿ, ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಡ ಕೊಟ್ಟನ. ಸೂಪರ್ ಸರ್. ಎಡದಾಗ ಎಷ್ಟನೇದಪ್ಪ, 7ನೇ ಸ್ಥಾನ. ಹೌದಾ? ಎಸ್ ಸರ್. ಸರ್ ಬಲ ಕೊಟ್ಟಾನ. ಸರ್ ಬಲ ಕೊಟ್ಟಾನ್ರಿ. ಎಷ್ಟನೇ ಸ್ಥಾನಪ್ಪ, 13. ಸರ್ ಎರಡು ಚಿಹ್ನೆ ಏನದಾವಪ್ಪ, ನನಗೆ ಹೇಳ್ರಿ ಎರಡು ಏನದಾವ್ ಸರ್, ಡಿಫ್ರೆಂಟ್ ಅದಾವ್ರಿ. ಅಂದ್ರೆ ಏನ್ ಮಾಡ್ಬೇಕು ಸರ್, ಕೂಡಿಸ್ಬೇಕ್ರಿ ಸರ. 20 ಯಾವಾದ್ರಿ ಚಿಹ್ನೆ ಯಾವತ್ತು ತಗೋಬೇಕು, ಫಸ್ಟ್ನೇದು ಯಾವ್ದು ಎಡ, ಅಂದ್ರೆ ಎಡದಿಂದ 20. ಸರ್ T20 ನಿನ್ನೆ ಹೇಳಿನ. ಸೊ ಆನ್ಸರ್ ಇಸ್ ಟಿ. ಯಾ ABCD ಬರೀದ್ ಬೇಡ, ಏನು ಬೇಡ. ಕ್ಲಿಯರ್? ತಿಳಿತ್ರಿ? ಹಾ, ಈ ಲೆಕ್ಕ ಮಾಡ್ರಿ. ಸೂಪರ್ ಸರ್. ನಿನ್ನೆ ಅರ್ಥನೇ ಆಗಿರ್ಲಿಲ್ಲ. ನಿನ್ನೆಯಲ್ಲಿ ಇದು ಹೇಳೇ ಇಲ್ಲಲ್ರಿ ಚಾಪ್ಟರ್. ಓಕೆ ನೋಡ್ರಿ, ಕ್ವಶನ್ ಹಾಕಿ ಒಂದು 10 ಸೆಕೆಂಡ್ ಆಗಿಲ್ಲ, ಆನ್ಸರ್ ಬರತ್ತು. ಸೂಪರ್ ಸರ್. ಹೆಂಗ್ರಿ ಸರ್, ಏನ್ ಕೊಟ್ಟನ್ ಕ್ವಶನ್ ನೋಡ್ರಿ. ಯಾ ABCD ಬರಿಬ್ಯಾಡ್ರಿ, ಏನು ಬರಿಬ್ಯಾಡ್ರಿ, ಸಿಂಪಲ್ 2 ಲೈನ್ ಬರ್ದ್ರ ಇವನ್ ಪೆನ್ನು ಹಚ್ಚಾಕ ಅವಶ್ಯಕತೆ ಇಲ್ಲ ಇದ್ರಾಗ. ಹೆಂಗ ಸರ್, ಇಂಗ್ಲಿಷ್ ವರ್ಣಮಾಲೆ ಸರಣಿಯಲ್ಲಿ ಎಡದಿಂದ ಫಸ್ಟ್ನೇದ್ ಬರ್ಕೋರಿ. ಎಡದಿಂದ ಎಷ್ಟನೇ ಸ್ಥಾನಪ್ಪ ಸರ್, 4ನೇ ಸ್ಥಾನ ಆದ್ರಿ. ಮತ್ ಇನ್ನೊಂದ್ ಏನ್ ಕೊಟ್ಟನ್ರಿ ಸರ್, ಬಲದಿಂದ ಎಷ್ಟನೇ ಸ್ಥಾನಪ್ಪ ಸರ್, 6ನೇ ಸ್ಥಾನ ರೀ. ಫಸ್ಟ್ ಆಫ್ ಆಲ್ ಎರಡು ಚಿಹ್ನೆ ಏನು ದಿಕ್ಕುಗಳು ಏನದಾವ್ ಸೇಮ್ ಇದ್ರೆ ಏನ್ ಮಾಡ್ಬೇಕು, ಸಾರಿ ದಿಕ್ಕುಗಳು ಡಿಫ್ರೆಂಟ್ ಇದ್ರೆ ಏನ್ ಮಾಡ್ಬೇಕು ಸರ್, ದಿಕ್ಕುಗಳು ಡಿಫ್ರೆಂಟ್ ಇದ್ದಾಗ ಸರ್ ಕೂಡಿಸ್ಬೇಕು. ಇದು ಒಂದ್ ತಲೆ ಇಟ್ಕೋರಿ ಸರ್. ಹಂಗಾರ ಏನಾಯ್ತ್ರಿ ಸರ್, 4ರ 6 ಕೂಡಿಸ್ರಿ 10. ಬಟ್ ಯಾವ್ದು ಫಸ್ಟಿಗೆ ಏನ್ ಹೇಳಿರ್ತಾನ ಆ ಸ್ಟೇಟ್ಮೆಂಟ್ ತಗೋಬೇಕು. ಅಂದ್ರ ಎಡದಿಂದ 10 ನಿಮ್ಗೆ ಗೊತ್ತದ, ಎಡದಿಂದ 10ನೇದು ಏನಾಗಿರ್ತದ ಸರ್, ಜೆ ಈಸ್ ರೈಟ್ ಆನ್ಸರ್. ಕಾರಣ ಜೆದ್ ನಂಬರ್ ಎಷ್ಟು, 10. ನಿನ್ನೆ ಬಾಯಟ್ ಮಾಡ್ರಪ್ಪ ಅಂತ ಹೇಳಿದ್ದೆ. ಯಾರಿಗ್ ಗೊತ್ತಿತ್ತು ಮಾಡ್ರಿ, ಅವ್ರಿಗೆ ಆನ್ಸರ್ ಬರತ್ತ ಇವತ್ತು. ಇಲ್ಲ ಅಂದ್ರ ಒಂದ್ ಬರ್ಕೊಂಡಿದ್ರಿ ನೋಡ್ಸ್ ತೆಗಿರಿ, ಕಾಣುತ್ತೆ ನಿಮ್ಗೆ. 10ನೇ ಪ್ಲೇಸ್ ವ್ಯಾಲ್ಯೂ ಏನ್ ಹೇಳುತ್ತಾ, ಜೆ ಹೇಳುತ್ತಾ. ಕ್ಲಿಯರಾ? ಡನ್? ಅಂಡರ್ಸ್ಟ್ಯಾಂಡ್ ಆಯ್ತಾ? ಜಸ್ಟ್ ಥಮ್ಸ್ ಅಪ್ ಮಾಡ್ರಿ. ಸೂಪರ್. ಓಕೆ, ನೆಕ್ಸ್ಟ್ ಫಸ್ಟ್ ನೋಡ್ರಿ. ಈ ಪ್ರಶ್ನೆ ಓಕೆ, ಇದನ್ನು ಜೆ ಬರುತ್ತಾ? ಓಕೆ ಸರ್. ಏನ್ ಕೊಟ್ಟನ್ರಿ ಸರ್, ಇಂಗ್ಲಿಷ್ ವರ್ಣಮಾಲೆಯ ಸರಣಿಯಲ್ಲಿ ಎಡದಿಂದ 15. ಓಕೆ ಸರ್, ಎಡದಿಂದ ರೀ ಸರ 15ನೇದ್ರಿ. ಓಕೆ, ಆಮೇಲೆ ಮತ್ತೆ ಎಡ ನೋಡ್ರಿ ಏನ್ ಬಂತಿ ಸರ, ದಿಕ್ಕುಗಳು ಸೇಮ್ ಬಂತು. ಹೌದೇ ಸರ್? ಎಸ್. ಎಷ್ಟನೇದು? 5ನೇದು. ನಿಮಗೆ ಹೇಳ್ರಿ, ದಿಕ್ಕು ಸೇಮ್ ಬಂದಾಗ ಏನ್ ಮಾಡ್ಬೇಕು ಸರ್, ಸರ್ ದಿಕ್ಕು ಸೇಮ್ ಬಂದಾಗ ನೆಗೆಟಿವ್ ಮಾಡ್ಬೇಕು ಸರ್. ನಿಮ್ಗೆ ಆಲ್ರೆಡಿ ಗೊತ್ತದ. ಅಂದ್ರೆ ಸರ್ 15ರಾಗ 5 ಹೋದ್ರ ಎಷ್ಟಾಯ್ತು, 10. ಯಾಕ ಮೈನಸ್ ಮಾಡ್ಬೇಕು, ಯಾಕ ದಿಕ್ಕುಗಳು ಸಮ ಅದೋ. ಬಟ್ ಮೊದ್ಲೇದ್ ಏನದ ಸರ್, ಮೊದ್ಲೇದ್ ಏನದ ದಿಕ್ಕು ಎಡ ಅದ. ಅಂದ್ರೆ ಎಡದಿಂದ 10ನೇ ಸ್ಥಾನ ನೇಗರ್ ನೋಡೇವಿ, ಏನಾಗುತ್ತೆ ಇದು ಕೂಡ ಆನ್ಸರ್ ಜೆ ಆಗಿರ್ತದ. ಸಿಂಪಲ್ ರೈಟ್ ಆನ್ಸರ್ ಇಸ್ ಜೆ. ಕ್ಲಿಯರ್? ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ನಾ ಯಾಕೆ ಹೇಳಕ್ ಹೋಗಿ ನೋಡ್ರಿ, ಇವು ನೋಡ್ರಿ ಮ್ಯಾಟ್ರ್ ಏನು ಸರ್, ಇದನ್ನ ಯಾಕೆ ಮೈನಸ್ ನಿಮ್ಗೆ ಒಂದು ತಿಳಿಸಿ ಹೇಳ್ಬಿಡ್ತೀನಿ. ABCDEFGHIJKLMNOPQRSTUVWXYZ. ಅರ್ಥ ಮಾಡ್ಕೊರಿ ಸರ್, ಇವೆಲ್ಲ ಟ್ರಿಕ್ ಎಲ್ಲಿದ್ ಬಂತು ಅರ್ಥ ಮಾಡ್ಕೊರಿ. ಫಸ್ಟ್ನೇ ಲೈನ್ ಏನಂತಾನೆ, ಎಡದಿಂದ 15. ಎಡದಿಂದ 15ನೇ ಸ್ಥಾನವಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ ಯಾವ್ದಪ್ಪ, ಓ ಆಗಿರ್ತದ. ಆಮೇಲೆ ಇದರಿಂದ ವಾಪಸ್ ಎಡ ಅಂದ್ರೆ ಈ ಕಡೆ ಹೋಗ್ಬೇಕಿಲ್ರಿ. ಸೊ ಅರ್ಥ ಮಾಡ್ಕೋರಿ, ಯಾಕೆ ಮೈನಸ್ ಮಾಡ್ತೇವಿ, ಎರಡು ದಿಕ್ಕುಗಳು ಸಮ ಇದ್ದಾಗ ನೋಡ್ರಿ ವಿಚಾರ ಮಾಡ್ರಿ, ಟ್ರಿಕ್ಗಳನ್ನ ಬಯಾಟ್ ಮಾಡಕ್ ಹೋಗ್ಬೇಡ್ರಿ. ಯಾಕೆ ಸೇಮ್ ದಿಕ್ ಬಂದ ಮೈನಸ್ ಮಾಡ್ತೇವಿ ನೋಡ್ರಿ, ಇಲ್ಲಿದಿಂದ 15ರ ತನ ಬಂದಿರಿ, ಮತ್ ವಾಪಸ್ ಎಡದಿಂದ ಹಿಂದಕ್ಕೆ 5 ಹೋಗ್ಬೇಕಂದ್ರ ಬಂದಿದ್ ಕೊಳ್ಳಿ ವಾಪಸ್ ಬರ್ಬೇಕಲ್ಲ, ಅದ್ರ ಸಂಬಂಧ ಮೈನಸ್ ಮಾಡ್ಬೇಕ್ರಿ.
ಟ್ರಿಕ್ಗಳು ಭಾಳ ಈಸಿ ಅದಾವು, ನೀವು ಅರ್ಥ ಮಾಡ್ಕೋಬೇಕು, ಬಹ್ಯಾಟ್ ಮಾಡಕೋಬೇಡ್ರಿ. ಯಾಕೆ ಇದಕ್ಕೆ ಮೈನಸ್ ಇಟ್ರು ಸರ್? ಇದೇನು ಎಡ ಬಲ ಬೇರೆ ಬೇರೆ ಬಂದ್ರೆ ಯಾಕ ಇಲ್ಲಿ ಬಂದ್ ಮುಂದೆ ಹೋಗೋದಿರ್ತದ್ರಿ. ಇದೇ ಜಾಗದಾಗ ಎಡ ಜಾಗದಾಗ ನೆಕ್ಸ್ಟ್ ಬಲ ಕೊಟ್ಟಿದ್ದ, ಬಲ 5 ಕೊಟ್ಟಿದ್ದ ಅಂದ್ರೆ ಏನ್ ಮಾಡ್ತಿದ್ರಿ? 2 ಕೂಡಿಸ್ತಿದ್ರಿ. ಯಾಕ? ಓದಿಂದ ಬಲ ಅಂದ್ರೆ ಮುಂದ್ ಹೋಗಿದ್ರಿ, ಅದಕ್ಕೆ ಕೂಡಿಸ್ತಿದ್ರಿ. ಅಲ್ಲಿ ಅದಕ್ಕೆ ಟ್ರಿಕ್ ಏನಿರ್ತೈತಿ, ಇಲ್ಲಿ ಪ್ಲಸ್ ಬರ್ತಿತ್ತು. ಬಟ್ ಎಡ ಕೊಟ್ಟನಂದ್ರ ಏದಿಂದ ಇಲ್ಲಿ 15 ಓ ಆಯ್ತು, ಮತ್ ವಾಪಸ್ ಇದ್ರದ್ದು ಎಡಕ್ಕೆ 15 ಅಂದ್ರೆ ಹೊಳ್ಳಿ ಹಿಂಬರಿಕೆ ಬರ್ಬೇಕ್ರಿ. ಹಾಗಾಗಿ ಅದನ್ನ ಮೈನಸ್ 5 ಮಾಡ್ತೇವಿ. ಕ್ಲಿಯರಾ? ಸೊ ಇದು ಕೂಡ ಟ್ರಿಕ್. ನೀವು ಬ್ಯಾಡ್ರಿ ಸರ್ ನಮ್ ಟ್ರಿಕ್ ನಮ್ಗೆ ಏನ್ ಡಿಟೇಲ್ ಮೆಥಡ್ ತೊಗೊಂಡು ಮಾಡೋರು ಏನದೇವ್ರಿ, ನಮಗೆ ಒಟ್ಟು ಆನ್ಸರ್ ಬಂದ್ರೆ ಸಾಕು ಅನ್ನೋರು ಸಿಂಪಲ್ ಇಷ್ಟು ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ದಿಕ್ಕು ಸಮ ಬಂದಾಗ ಕಳೀರಿ, ದಿಕ್ಕು ಬೇರೆ ಬೇರೆ ಇದ್ದಾಗ ಕೂಡಿಸ್ರಿ. ಬಟ್ ಮೊದ್ಲೇದು ಎಡ ಸ್ಥಾನ ಅನ್ನೋದೊಂದು ನೆನಪಿಟ್ಟುವರಿ. ಕ್ಲಿಯರಾ? ಸೂಪರ್. ಓಕೆ, ಈ ಪ್ರಶ್ನೆ ನೋಡ್ರಿ. ಬೇಗ ಆನ್ಸರ್ ಬರ್ಲಿ. ಏನ್ರಿ ಎಲ್ಲಾನು ಜೇನೆ ಬರತ್ತವ ಆನ್ಸರ್? ಓಕೆ ಓಕೆ, ಚೆಕ್ ಮಾಡೋಣ ಸರ್. ಏನ್ ಕೊಟ್ಟಾನ? ಇಂಗ್ಲಿಷ್ ವರ್ಣಮಾಲೆಯಲ್ಲ ಸರಣಿ ಎಡದಿಂದ. ಓಕೆ, ಎಡ ಕೊಟ್ಟಾನ್ರಿ. ಎಡದಿಂದ ಎಷ್ಟನೇ ಸ್ಥಾನ? 17ನೇ ಸ್ಥಾನ. ಮತ್ತ ಅದೇ ಎಡಕ್ಕೆ ಸೇಮ್ ಕೊಟ್ಟಾರ್ರಿ. ಎಡದಿಂದ ಮತ್ತೆ ಎಷ್ಟನೇ ಅಂತಂದ್ರೆ 7ನೇದ ತನ. ಫಸ್ಟ್ ಆಫ್ ಆಲ್ ದಿಕ್ಕುಗಳು ಏನದಾವು? ಸೇಮ್ ಅದಾವ ಸರ್. ದಿಕ್ಕುಗಳು ಸೇಮ್ ಇದ್ರೆ ಏನ್ ಮಾಡ್ಬೇಕು ಸರ್? ನೆಗೆಟಿವ್ ಮಾಡ್ಬೇಕ್ರಿ. ಅಂದ್ರೆ ಎಡದಾಗ 10 ನೋಡ್ರ 7 ಹೋದ್ರೆ ಎಷ್ಟು ಬತ್ತು? 10 ಬಂತು ಸರ. ಎಡ ಅಂದ್ರೆ ಫಸ್ಟ್ ಯಾವತ್ತು ಹೋಗ್ಬೇಕು? ಯಾವಾಗ್ಲೂ ಸ್ಟಾರ್ಟಿಂಗ್ನಾಗ ಏನಿರ್ತದೆ ಎಡ ಅಂದ್ರೆ 15 ಹೋಗ್ಬೇಕು. ಎಡದಿಂದ 10 ನೋಡಿದಾಗ ನಿಮ್ಗೇನು ಸರ್? ಸಿಂಪಲ್ ಜೆ ಈಸ್ ರೈಟ್ ಆನ್ಸರ್. ಸೂಪರ್. ಕ್ಲಿಯರ್? ಡನ್. ಓಕೆ ಸರ್. ಸರ್ ಈ ಆನ್ಸರ್ ಮಾಡ್ರಿ. ಇಲ್ಲಿ ಬನ್ನಿ, ಆನ್ಸರ್ ಮಾಡ್ರಿ ಇದ್ರದ್ದು. ಇದ್ರ ಆನ್ಸರ್ ಮಾಡಿ. ಗುಡ್. ಓಕೆ, ಓಕೆ. ಕೆಲವೊಬ್ರು ಕರೆಕ್ಟ್ ಆಗಿ ಕೊಟ್ರಿ, ಕೆಲವೊಬ್ರು ಕೆಲವೊಬ್ರು ಜಾತ್ರೆ ಮಾಡ್ರಿ. ಆ ಜಾತ್ರೆ ಮಾಡೋದ್ರಿಗೆ ನಾ ಇವತ್ತು ಹೇಳ್ತೀನಿ ಆನ್ಸರ್ ಹೆಂಗಂತ. ಎಸ್, ಸ್ವಲ್ಪ ಲಕ್ಷ ಕೊಡ್ರಿ. ಎಸ್ ಸರ್. ಕ್ವಶನ್ ನೋಡ್ರಿ ಸರ್. ಇಂಗ್ಲಿಷ್ ವರ್ಣಮಾಲೆ ಸರಣಿಯಲ್ಲಿ ಬಲದಿಂದ ಏನ್ ಕೊಟ್ಟಾನ್ರಿ? ಬರ್ಕೋರಿ ಸರ. ನೀವೇ ಹೇಳಿರಿ ಸರ. ಬಲದಿಂದ 5ನೇ ಸ್ಥಾನ ಸರ್. ಸೂಪರ್ ಸರ. ಆಮೇಲೆ ಏನ್ ಕೊಟ್ಟಾನ್ರಿ ಸರ್? ಎಡದಿಂದ ರೀ. ಎಡದಿಂದ ಎಷ್ಟನೇ ಸ್ಥಾನ ರೀ ಸರ? 6ನೇ ಸ್ಥಾನ ಸರ್. ನೀವೇ ಹೇಳಿರಿ. ದಿಕ್ಕುಗಳು ಬೇರೆ ಬೇರೆ ಇತ್ತಪ್ಪ ಅಂದ್ರ ಹೌದಾ? ದಿಕ್ಕುಗಳು ಸರ್ ಡಿಫ್ರೆಂಟ್ ಇತ್ತಂದ್ ನೀವೇ ಹೇಳಿರಿ. ಏನ್ ಮಾಡ್ಬೇಕಪ್ಪ ಸರ್? ಪ್ಲಸ್ ಮಾಡ್ಬೇಕು. ಕೂಡಿಸ್ದೆ ಸರ. 5 6 ಕೂಡಿಸ್ದೆ ಸರ್ 11. ಬಟ್ ಯಾವ್ದು ದಿಕ್ಕು ಮೊದ್ಲೇದ್ ಯಾವ್ದು ಕ್ವಶನ್ ಒಳಗೆ ಅದನ್ನ ತಗೋಬೇಕಂತ ಹೇಳಿದ್ದೆ ಸರ್? ಬಲದಿಂದ ಸರ್. ಬಲದಿಂದ 11 ರೀ. ಓಕೆ, ಏನ್ ಮಾಡ್ಬಿಡ್ತೀರಿ ಸರ್? 11 ಬಾಯಾಟ್ ಮಾಡ್ಸಿನಿ. 11 ಅಂದ್ರೆ ಏನು ಸರ್? ಕೆ ಅಂತ ಕೆಲವೊಬ್ರು ಆನ್ಸರ್ ಹಾಕ್ಬಿಟ್ರಿ. ಹೌದಾ? ಎಲ್ಲರೂ ಕೆ ಹಾಕಿ ಬರ್ತೀರಿ, ಅವ್ರು ಹಿಂಗ ಹಾಕಿ ಮನಿಗ್ ಕಳಿಸ್ತಾರ. ಅರ್ಥ ಮಾಡ್ಕೋರಿ. ಇಟ್ಟೋತನ ಹಿಂದಿನ ಲೆಕ್ಕದಾಗ ಇಲ್ಲಿ ಏನ್ ಬರ್ತಿತ್ತು? ಎಡದಿಂದ. ನೀವು ಇಟ್ಟೋತನ ನಂಬರ್ಗಳನ್ನು ಬಯಾಟ್ ಮಾಡಿರಲ್ಲ ನಿನ್ನೆ ಹಿಡಿದು, ಅದು ಎಡದಿಂದ ಬಯಾಟ್ ಮಾಡ್ಸಿನ್ರಿ ನಾನು. ಇದು ಉಲ್ಟಾ ಕೇಳತ್ತಾನ. ನಾ ಅದಕ್ಕೆ ಇಲ್ಲಿ ನಂಬರ್ ಬರ್ಕೊಂಡಿನಿ ವಾಪಸ್ಸು. ABCD ಅದಕ್ಕೆ ಬರ್ದೇನ. ಅರ್ಥ ಆಗ್ತಿದೇನ? ವಿಚಾರ ಮಾಡ್ರಿ. ನೀವೇನು ಈಗ ಎಣಸಾತಿದ್ 1 2 3 4 5 6 7 8 9 10 11 ಅನ್ನೋದು ಕೆ ಅಂತ ಯಾರು ಆನ್ಸರ್ ಕೊಡತ್ತೀರಿ? ಅದು ಎಡದಿಂದ ಎಣಸ್ದಾಗ. ಬಟ್ ಇಲ್ಲಿ ಏನದ? ನಾ ಏನ್ ಬರ್ದೀನಿ? ಕ್ವಶನ್ ಶುರು ಆಗದ ಏನಿರ್ತದ ಆ ದಿಕ್ಕು ಬರ್ಕೋ ಅಂತ ಹೇಳಿದ್ದೆ. ಬಟ್ ಏನ್ ಬಂದದ ಇಲ್ಲಿ ದಿಕ್ಕು? ಬಲದಿಂದ ಚೆಕ್ ಮಾಡಿದಾಗ ವಾಪಸ್ ಹಿಂಬರಿಕ್ ಬರ್ಬೇಕ್ರಿ. ಎಷ್ಟು ಸರ್? 1 2 3 4 5 6 7 8 9 10 ಸರ್. 11ನೇ ಪದ ಆಕ್ಚುಲಿ ಆನ್ಸರ್ ಪಿ ಬರುತ್ತ್ರಿ ಆನ್ಸರು. ಹಿಂದಿನ ಕ್ವಶನ್ದಾಗ ಯಾಕ್ರಿ ಸರ್ ನಮ್ಗೆ ಬರ್ಲಿಲ್ಲ?
ಹಿಂದಿನ ಕ್ವಶನ್ದಾಗ ಎಡದೇ ಇತ್ತಪ್ಪ. ಎಡದಿಂದ ಎಣಸೋದು ಭಾಳ ಈಜಿ. ಯಾಕೆ? ಎಡದಿಂದ ಎಲ್ಲಿಂದ ಶುರು ಆಗುತ್ತೆ? ಎದಿಂದ ಶುರು ಆಗುತ್ತೆ. ABCD ಬಾಯಾಟ್ ಮಾಡಿಸೋದು ನಾ ಎಡದಿಂದ ಬಾಯಾಟ್ ಮಾಡಿಸಿ ನಿಮ್ಗ. ಬಟ್ ಇದು ಏನ್ ಕೇಳಾಗ್ತಾನ ಈಗ ಸರಿ ಉಲ್ಟಾ ಬಂತು. ಅರ್ಥ ಆಗತ್ತದ್ರಿ? ಎಷ್ಟ್ ಜನಕ್ಕೆ ಇಲ್ಲಿ ತನಕ ಕ್ಲಿಯರ್ ಆಯ್ತು? ಜಸ್ಟ್ ಥಮ್ಸ್ ಅಪ್ ಮಾಡಿ. ಕ್ಲಿಯರ್ ಆಯ್ತಾ? ಈ ಕ್ವಶನ್ ಪಿ ಕೆ ಬದ್ಲಿ ಪಿ ಯಾಕೆ ಬರದೆ ಅಂಡರ್ಸ್ಟ್ಯಾಂಡ್ ಆಯ್ತಾ? ಎಸ್ ಸರ್, ಲಾಸ್ಟ್ ಅಕ್ಷರದಿಂದ ಕೌಂಟ್ ಮಾಡ್ಬೇಕ್ರಿ. ಕ್ಲಿಯರ್? ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಹೋಯ್ತಾ? ಓಕೆ ಸರ್, ಓಕೆ ಸರ್, ನೀವರೇ ಹೇಳಿದ್ರಿ ಮತ್ತೆ ABCD ಬರೀದ್ ಬತ್ತಲ್ರಿ ನಮ್ಮ ಪಾಳೆ ಎಲ್ಲ ಹತ್ತಿರಿ. ಹೌದಾ ಸರ್? ಇಟ್ಟೊತ್ತನ ಏನೋ ಈಸಿ ಇತ್ತ ಹೇಳ್ಕೊಂಡಿದ್ವಿ, ಎರಡದಿನ ಪಾಟ್ನ ಬಾಯಾಟ್ ಮಾಡಿದ್ದೇವಿ, ಸಿಕ್ ಬಿಡ್ತಿತ್ರಿ ಆನ್ಸರ್. ಹೌದಾ ಸರ್? ಮತ್ತೇನ್ರಿ ಹಿಂಬರಿಕೆ ಬರಿಬೇಕಂದ್ರ ಬಲದಿಂದ ಬಂದಾಗ ಕ್ವಶನ್ ಮತ್ತೆ ABCD ಬರಿಬೇಕತ್ತಲ್ರಿ? ನೋ, ಇದಕ್ಕೂ ಒಂದು ಕೂಡ ಟ್ರಿಕ್ ಇದೆ. ಹೌದಾ? ಹೆಂಗ್ರಿ? ಅರ್ಥ ಮಾಡ್ಕೊಂಡ್ಬಿಡ್ರಿ. ಸರ್ ನನಗೆ ಹೇಳ್ರಿ, ಇಂಥ ಪ್ರಶ್ನೆ ಬಂದಾಗ ಯಾವಾಗ ನಿಂದ ಬಲದಿಂದ ಎಡದಿಂದ ಎಣಸಂದ್ರ ಭಾಳ ಈಜಿ. ಯಾಕಂದ್ರೆ ಈಗ ಆಲ್ರೆಡಿ ಬ್ಯಾಟ್ ಮಾಡಿಸ್ಬಿಟ್ಟಿನಿ. ಎಡದಿಂದ ಎಷ್ಟನೇದಪ್ಪ? 11 ಬತ್ತಂದ್ರೆ ಕೆ, 12 ಬತ್ತಂದ್ರೆ ಎಲ್, 13 ಬತ್ತಂದ್ರೆ ಎಂ ಅಂತ ತಗೊಂಡ್ಬಿಡ್ತಿದ್ರಿ. ಹೌದಾ? ಬಟ್ ಸರ್ ಬಲದಿಂದ ಬಂದಾಗ ನೋಡ್ರಿ, ಯಾರ್ ಕನ್ಫ್ಯೂಷನ್ ಎಣಸಾಕ ಬಲದಿಂದ ಕೂಡಿಸ್ಬೇಕಾ ಸರ್, ಬಡದಿಂದ ಎಣಸ್ಬೇಕಾ, ಹೆಂಗ್ ಎಣಸ್ಬೇಕು, ಟೆನ್ಷನ್ ಬಿಟ್ಟಾಕಿ ಸಿಂಪಲ್ ಆಗಿ ಹೇಳ್ತೀನಿ. ಏನಾರ ನಿಮ್ಗೆ ಎಡದಿಂದ ಅಂತೂ ನಿಮ್ಗೆ ನೋ ಟೆನ್ಷನ್. ಯಾಕಂದ್ರೆ ಎಟ್ಟು ಬಂದಿರ್ತದ ಅಟ್ ಬ್ಯಾಟ್ ಮಾಡ್ರಿ, ಆನ್ಸರ್ ತೊಗೊಂಬರ್ತೀರಿ. ಬಲದಿಂದ ಬಂದಾಗ ಸಿಂಪಲ್ ನೋಡ್ರಿ. ಎಟ್ಟು ನೋಡ್ರಿ, ಏನು ಯಾವುದೇ ABCD ಬರಿಬೇಡ್ರಿ. ನಾ ಏನ್ ಹೇಳ್ತೀನಿ, ಟೋಟಲ್ ಇಂಗ್ಲಿಷ್ ವರ್ಣಮಾಲೆ ಎಷ್ಟು ಅದಾವ್ರಿ? 26 ಅದಾವಲ್ಲ. ಅರ್ಥ ಮಾಡ್ಕೊರಿ. ಹೌದಾ ಸರ್? ಟೋಟಲ್ ಇಂಗ್ಲಿಷ್ ವರ್ಣಮಾಲೆ ಎಷ್ಟು? 26. ಬಟ್ ಒಂದು ನೋಡ್ರಿ 27 ಕನ್ಸಿಡರ್ ಮಾಡ್ಬೇಕು. ಇದು ಯಾಕಂದ್ರೆ ರ್ಯಾಂಕಿಂಗ್ ಚಾಪ್ಟರ್ ಬರ್ತದೆ. ನಾನು ನೆಕ್ಸ್ಟ್ ಹೇಳ್ತೀನಿ ಇದ್ರ ಬಗ್ಗೆ ಕಾನ್ಸೆಪ್ಟ್. ಈಗ ಸದ್ಯಕ್ಕೆ ನೋಡ್ರಿ ನಿಮ್ಗೆ ಅರ್ಥ ಆಗಲ್ಲ, ಹೇಳಿದಷ್ಟು ಕೇಳ್ರಿ. ಏನು ಟೋಟಲ್ ಎಟ್ಟು 26 ಅದಾವ, ಬಟ್ ಪ್ಲಸ್ 1 ಮಾಡ್ಬೇಕು. ಅದು ಏನು ಪೊಸಿಷನ್ ಒಂದಿರ್ತದ. 27 ಇದು ಕೊಟ್ಟರದು ಒಂದು ಮೈನಸ್ ಮಾಡ್ಬಿಡ್ರಿ. ಎಷ್ಟು ಬಂತ್ರಿ? 16. ನಿಮ್ಗೆ ಬಾಯಾಟ್ ಮಾಡಿಸಿನಿ. 16ನೇದು ಯಾವುದು? ಪಿ. ಯಾ ABCD ಬರೀಬೇಕಾಗಿಲ್ಲ. ಕ್ಲಿಯರ್? ಅಂಡರ್ಸ್ಟ್ಯಾಂಡ್ ಆಯ್ತಾ? ಏನು ಯಾವಾಗ ನಿಮ್ಗ ಬಲದಿಂದ ಕಂಡಿಡಿ ಅಂದಾಗ ಏನ್ ಮಾಡ್ರಿ? ಸಿಂಪಲ್ ಇಂಗ್ಲಿಷ್ ವರ್ಣಮಾಲೆ ಎಷ್ಟದಾವ್? 26 ಅದಾವಲ್ರಿ, ಪ್ಲಸ್ 1 ಮಾಡ್ಕೊರಿ. ಅಂದ್ರೆ 27 ಬಲದಿಂದ ಎಷ್ಟು ಅದ ಕಳೆದ್ ಬಿಡ್ರಿ, 16 ಬರ್ತದಲ್ಲ, ಅದೇ ಏನಾಗಿರ್ತದ ಅದ್ರದ್ದು ಆನ್ಸರ್ ಆಗಿರ್ತದ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಏನು ಈ ಕಡೆದಿಂದ ಜಾಡದಿಂದ ಹಿಂಗೆ ಬರ್ಕೊಳ್ಳೋದು ಬೇಡ, ಹಿಂಬರ್ಕಿ ಎಣಸೋದು ಬೇಡ, ಏನು ಟೆನ್ಷನ್ ಬೇಡ. ಕ್ಲಿಯರ? ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ, ಈಗ ಒಂದು ಪ್ರಶ್ನೆ ಮಾಡ್ರಿ, ನಿಮ್ಗೆ ತಿಳಿತದ. ಓಕೆ ಸರ್, ಏನ್ ಕೊಟ್ಟ ಪ್ರಶ್ನೆ? ಇಂಗ್ಲಿಷ್ ವರ್ಣಮಾಲೆಯ ಸರಣಿಯಲ್ಲಿ ಬಲದಿಂದ 15ನೇ ಅಕ್ಷರದಿಂದ ಬಲಕ್ಕೆ 5ನೇ ಅಕ್ಷರ ಯಾವುದು? ಓಕೆ ಸರ್, ಮತ್ ಸೇಮ್ ರೀ ಕಾನ್ಸೆಪ್ಟ್ ಎಲ್ಲ ಕಳಿದು ಕುಡಿಸು ಸೇಮ್ ಕಾನ್ಸೆಪ್ಟ್. ಬಟ್ ಬಲದಿಂದ ಬಂದಾಗ ಅದೊಂದು ಎಕ್ಸ್ಟ್ರಾ ಮಾಡ್ಕೋಬೇಕು. ಓಕೆ ಸರ್, ನೋಡ್ರಿ ಕ್ವಶನ್ ಏನದ ಸರ್? ಇಂಗ್ಲಿಷ್ ವರ್ಣಮಾಲೆ ಸರಣಿಯಲ್ಲಿ ಬಲದಿಂದ ಫಸ್ಟ್ ಏನ್ ಕೊಟ್ಟಾನ? ಬಲ ಕೊಟ್ಟಾನ. ಬಲದಿಂದ ಎಷ್ಟನೇದ್ರಿ? 15ನೇ ಸ್ಥಾನ ಸರ್. ಓಕೆ ಸರ್, ಮತ್ತು ಬಲ ಕೊಟ್ಟಾನ. ಹೌದಾ ಸರ್? ಬಲದಿಂದ ಎಷ್ಟನೇ ಸ್ಥಾನಪ್ಪ? 5ನೇ ಸ್ಥಾನ. ಫಸ್ಟ್ ಆಫ್ ಆಲ್ ಏನಪ್ಪಾ? ದಿಕ್ಕುಗಳು ಏನದಾವ್ರಿ ಸರ್? ದಿಕ್ಕುಗಳು ಸೇಮ್ ಅದಾವ್ರಿ. ಸೇಮ್ ಇತ್ತಂದ್ರೆ ಏನ್ ಮಾಡ್ಬೇಕಪ್ಪ ಸರ್? ಮೈನಸ್ ಮಾಡ್ಬೇಕ್ರಿ. ಓಕೆ ಸರ್, 15ರಾಗ 5 ಅಂದ್ರೆ ಎಷ್ಟಪ್ಪ? 10. ಬಟ್ ಮೊದ್ಲೇದು ಕ್ವಶನ್ ಶುರು ಆಗಿಂದ ಏನದ ದಿಕ್ಕು ಸರ್? ಬಲ. ಸರ್ ಇದೇ ಕ್ವಶನ್ ಏನ್ರಿ ಎಡ ಬಂದಿತ್ತಂದ್ರೆ, ಎಡದಿಂದ 10 ಬಂದಿತ್ತಂದ್ರೆ ಡೈರೆಕ್ಟ್ ಆನ್ಸರ್ ಬಂದ್ಬಿಡ್ತಿತ್ತು. ಏನು ಸರ್? ಏನ್ ಹಾಕ್ತಿದ್ರಿ? ಜೆ ಹಾಕ್ಬಿಡ್ತಿದ್ರಿ. ಹೌದಾ? ಬಟ್ ಸರ್ ಬಲದಿಂದ ಬಂದದಂದ್ರೆ ನಾ ಏನೇನು ಟ್ರಿಕ್ಕು? ಸಿಂಪಲ್ 27ರಾಗ -10 ಮಾಡ್ರಿ, ಆನ್ಸರ್ ಏನ್ ಬರ್ತದೆ? 17. 17 ಯಾವುದು? ಕ್ಯೂ ಈಸ್ ದ ರೈಟ್ ಆನ್ಸರ್. ಇದು ಆನ್ಸರ್ ಬರುತ್ತ. ಎಷ್ಟು ಜನಕ್ಕೆ ತಿಳಿತು? ಜಸ್ಟ್ ಥಮ್ಸ್ ಅಪ್ ಮಾಡ್ರಿ. ಯಾರಿಗೆ ತಿಳಿದಿಲ್ಲ ದಯವಿಟ್ಟು ಸರ್ ಇನ್ನೊಮ್ಮೆ ಹೇಳಿ ಅಂತ ಇವಾಗಲೇ ಹೇಳಿ, ಮತ್ ಮುಂದೆ ಹೋಗಿಂದ ಹೇಳ್ಬೇಡ್ರಿ. ಓಕೆ, ದೀಪಾ ಅವ್ರು ಹೇಳ್ತಿದ್ರೆ ಇನ್ನೊಮ್ಮೆ ಹೇಳಿ ಸರ್. ನೋಡ್ರಿ ದೀಪಾ ಅವರೇ, ಇಲ್ಲಿ ತನ ಅಂತ ನಿಮ್ಗೆ ಗೊತ್ತಾಗದ ತಿಳ್ಕೊತೀನ. ಹೆಂಗ್ರಿ ಸರ್? ಕ್ವಶನ್ ಒಳಗೆ ನೋಡಿದ್ರಿ ಬಲದಿಂದ 15ನೇ ಸ್ಥಾನ, ಬಲ ಬರ್ಕೊಂಡ್ರಿ 15ನೇ ಸ್ಥಾನ. ಆಮೇಲೆ ಮತ್ತು ಬಲ ಕೊಟ್ಟಾನ, ಎಷ್ಟನೇದು? 5ನೇ ಸ್ಥಾನ ಸರ್. ಬಲದಿಂದ 5ನೇ ಸ್ಥಾನ. ನಾ ನಿಮ್ಗೆ ಏನ್ ಹೇಳಿದ್ದೆ ರೀ? ಬಲ ಇದ್ರ ಎಡ ಇದ್ರ ಏನ್ ಮಾಡ್ಬೇಕು? ಕಳಿಬೇಕ್ರಿ ದಿಕ್ಕ. ಸರ್ ಇದೇ ಕ್ವಶನ್ ಬಲ ಎಡ ಕೊಟ್ಟಿದ್ದ ಅಥವಾ ಎಡ ಬಲ ಕೊಟ್ಟಿದ್ದ ಅಂದ್ರೆ ಇವೆರಡು ಕೂಡಿಸ್ಬೇಕು. ಇಷ್ಟಂತೂ ನಿಮ್ಗೆ ತಿಳಿದ ತಿಳ್ಕೊತೀನ. ಹೌದ್ರಿ ಸುಧಾರಾಣಿಯವ್ರು? ನಿಮ್ಗೂ ಕೂಡ ಹೇಳತ್ತೀನಿ. ಬಲ ಅದಲ್ಲ, ಅದಕ್ಕೆ ನಾ ಏನ್ ಮಾಡಿದ್ನಿ? ಕಳೆದೆ. 15ರಾಗ 5 ಕಳೆದೆ 10 ಬಂತ್ರಿ. ಹೌದಾ? ಯಾವುದು ದಿಕ್ ಯಾವತ್ತು ಹೋಗ್ಬೇಕ್ರಿ ಸರ್? ಕ್ವಶನ್ ಫಸ್ಟ್ನೇದ್ ಏನ್ ಶುರು ಆಗಿರ್ತಲ್ಲ ಅದನ್ನ ಕನ್ಸಿಡರ್ ಮಾಡ್ಬೇಕ್ರಿ. ಇದೊಂದು ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಅದೇ ರೀ ಮೇಡಮ್, ಜಡ್ದಿಂದನೇ ಬಲ ಅಂದ್ರ ಅದನ್ನ ಎಣಸೋತ್ ಎಲ್ಲಿ ಕುಂಡಿರ್ತಾರ ಟ್ರಿಕ್ ಹೇಳ್ಕೊಟ್ಟಿನ ದಿಲಿಶಾ. ಯಾರು? ದಿಲಿಶಾದವ್ರೆ. ಹೌದಾ? ಸೊ ಬಲದಿಂದ ಅಂದ್ರೆ ಈ ಜಡ್ದಿಂದಾನೇ ಎಣಸ್ಬೇಕ್ರಿ. ಬಟ್ ಎಲ್ಲಿ ABCD ಬರ್ಕೋತ್ ಕುಂಡಿರ್ತೀರಿ ಅದ್ರ ಬದ್ಲಿ ಟ್ರಿಕ್ ಹೇಳ್ಕೊಟ್ಟಿನ.
ಓಕೆ ಸರ್, ಈಗ ಬಲ ಬಲ ಅಂದ್ರ ಮೈನಸ್ ಅಂತೂ ಮಾಡ್ಬೇಕು. 15ರಾಗ 5 ಕಳೆದೆ 10. ಏನ್ ಕನ್ಸಿಡರ್ ಮಾಡ್ಬೇಕು? ದಿಕ್ಕನ ಬಲದಿಂದ ದಿಕ್ಕಿನಿಂದ ಕನ್ಸಿಡರ್ ಮಾಡ್ಬೇಕು. ನನಗೆ ಹೇಳ್ರಿ, ಬಲದಿಂದ ಅಂದ್ರ ನೋಡ್ರಿ ಇದೇ ಕ್ವಶನ್ ಎಡದಿಂದ ಅಂದ್ರ ಬಾಳ ಈಜಿ ರೀ. ಯಾಕ? ಎಡದಿಂದ ಎಲ್ಲಿ ಶುರು ಆಗುತ್ತಾ? ಎ ಬಿ ಸಿ. ಎಲ್ಲಿದಿಂದ? ಎಡದಿಂದ. ಬಟ್ ಜಡ್ದಿಂದ ಎಲ್ಲಿಗೆ? ಜಡ್ಡ ವಾಯ. ಹೌದಾ? ಎಕ್ಸ್. ಇದು ಎಲ್ಲಿ? ಬಲದಿಂದ ಶುರು ಆಗುತ್ತಾ. ಹಿಂಗಿಂದ ವಾಪಸ್ ಎಣ್ಸೋತ್ ಬರ್ಬೇಕ್ರಿ ಬಲ ಅಂದ್ರ. ಹೌದಾ? ಅದ್ರ ಬದ್ಲಿ ನಾ ಏನ್ ಮಾಡೋದ್ರಿ, ಸಿಂಪಲ್ ಇದು ಬಲದಿಂದ ಎಣಸೋದು ಕಷ್ಟ ಆಗುತ್ತಲ್ಲ, ಅದಕ್ಕೆ 27ರಾಗ -10 ಮಾಡ್ರಿ. ಟೋಟಲ್ ಎಟ್ ಅದಾವ ಅಕ್ಷರ? 26 ಅದಾವ. ಆಕ್ಚುಲಿ 26 ಕಳಿಬೇಕಾಗಿತ್ತು, ಬಟ್ ಅದು ಏನು ಕಾನ್ಸೆಪ್ಟ್ ಅದ, ಒಂದು ಪೊಸಿಷನ್ ಎಕ್ಸ್ಟ್ರಾ ಬರ್ತದಲ್ಲಿ. ಹೌದಾ? ಹಾಗಾಗಿ ಒಂದು +1 ಸಿಂಪಲ್. 27ರಾಗ 10 ಕಳೆದು ಬಿಡ್ರಿ ಅಂದ್ರೆ ಎಷ್ಟು? 17ನೇ ಸ್ಥಾನ. 17 ಅಂದ್ರೆ ಏನ್ ಹೇಳ್ತದ ನಿಮ್ಗೆ ಗೊತ್ತದ? ಕ್ಯೂ ಬಂದಿರ್ತದ. ಸರ್ ಇನ್ನೂ ಗೊತ್ತಾಗಿಲ್ಲ ಅಂದ್ರ ಡಿಟೇಲ್ ಆಗಿ ನೋಡ್ರಿ. ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ಪಿ ಡಬ್ಲ್ಯೂ ಎಕ್ಸ್ ವೈ ಜೆಡ್. ಹೌದಾ? ಇಲ್ಲಿ ತ ನೋಡ್ರಿ ಸಿಂಪಲ್. ಏನು? ಬಲದಿಂದ 10 ಅಂದನಲ್ರಿ. ಬಲದಿಂದ 10 ಅಂದ್ರೆ ಏನ್ರಿ? 1 2 3 4 5 6 7 8 9 10ನೇದು ಕ್ಯೂವೇ ಬರ್ತದ. ಇದ್ರ ಬದ್ಲಿ ಹಿಂಗ್ ಬರ್ಕೋತ ಯಾಕೆ ಬರ್ತೀರಿ? ನಾ ಹೇಳಿದ ಟ್ರಿಕ್ ಅಪ್ಲೈ ಮಾಡ್ರಿ. ಏನರೇ ಬಲದಿಂದ ಎಣಸ್ಲಾಕ್ ಬತ್ತಂದ್ರ 27ರಾಗ ಎಷ್ಟು ಬಲದಿಂದ ಮೈನಸ್ ಮಾಡ್ಬಿಡ್ರಿ. 17. ನಿನ್ನೆಂತ್ರು ಬ್ಯಾಟ್ ಮಾಡ್ರಿ. ಪ್ಲೇಸ್ ವ್ಯಾಲ್ಯೂ 17 ಏನಾಗಿರ್ತದ ಸರ್? ಕ್ಯೂ ಆಗಿರ್ತದ. ಎಸ್. ಓಕೆ ಸರ್, ಈ ಪ್ರಶ್ನೆ ಮಾಡ್ರಿ ಬೇಗ. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು. ಸಿದ್ದರಾಮ್ ಅವರೇ, ಈಗ ಹೇಳೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ರಿ. ಅದ್ರದ್ದು ಏನದ ಮತ್ತೆ ಹೇಳ್ತೀನಿ ಅಂತ ಲೆಕ್ಕ. ಈಗ ಹೇಳೋದ್ರ ಬಗ್ಗೆ ಮಾಡ್ರಿ. ಓಕೆ, ನಿಮ್ದು ಏನದ? ಎನಿವೆ ಎ ಸಿ ಬಂದದ್ರಿ, ಎಫ್ ಕೊಟ್ರಿ, ಜೆ ಕೊಟ್ರಿ, ಹೋಗ್ಬರಿ. ಇದ್ರ ಪ್ಲೇಸ್ ವ್ಯಾಲ್ಯೂ ಬರ್ರಿ. 1 3 ಇದೇನಾಗುತ್ತೆ? 6 ಆಗಿರ್ತದೆ. ಜೆ ಅಂದ್ರೆ ಎಷ್ಟು? 10 ಆಗಿರ್ತದೆ. ಇದೇ 15. ಡಿಫ್ರೆನ್ಸ್ ಚೆಕ್ ಮಾಡ್ಕೊತವ್ರಿ. ಸರ್ ಎಷ್ಟು ಡಿಫ್ರೆನ್ಸ್? 2 ಅದ. ಇದ್ರ ಡಿಫ್ರೆನ್ಸ್ ಎಷ್ಟು? 3 ಅದ. ಇದ್ರ ಡಿಫ್ರೆನ್ಸ್ ಎಷ್ಟು? 4 ಅದ. ಇದ್ರ ಡಿಫ್ರೆನ್ಸ್ ಎಷ್ಟು? 5 ಅದ. ನೆಕ್ಸ್ಟ್ ಏನ್ ಬರ್ತದ? 6 ಡಿಫ್ರೆನ್ಸ್. 15 6 + 21 21 ಏನ್ ಹೇಳ್ತದ? ಯು. ರೈಟ್ ಆನ್ಸರ್ ಇಸ್ ಯು ಆಗಿರ್ತದ. ಸಿದ್ರಾಮ್, ನಿಮ್ ಕ್ಲಿಯರ್ ಆಯ್ತ್ರಿ ಕಾನ್ಸೆಪ್ಟ್? ಹೌದ್ರಿ. ಯಾಕಂದ್ರೆ ಎ ಸಿ ಎಫ್ ಜಿ ನೋಡ್ರಿ, ಹಿಂಗ್ ಪ್ಲೇಸ್ ವ್ಯಾಲ್ಯೂ ಬರೀದ್ರಿಂದ ಬಹಳ ಈಸಿಯಾಗಿ ಗೊತ್ತಾಗುತ್ತ. ಎ ಅಂದ್ರಿ 1, ಸಿ ಅಂದ್ರ 3, ಎಫ್ ಅಂದ್ರ 6, ಜೆ ಅಂದ್ರ 10, ಓ ಅಂದ್ರ 15. ಇದರಿಂದ ನನಗೆ ಏನ್ ಗೊತ್ತಾಯ್ತು? ಡಿಫ್ರೆನ್ಸ್ ಮೆಥಡ್ ಅಪ್ಲೈ ಮಾಡಿದಾರೆ. ನಿನ್ನೆ ಕ್ಲಾಸ್ ನ ಹೇಳಿನ ಡಿಫ್ರೆನ್ಸ್ ಮೆಥಡ್. ಹೌದಾ? 1 3 ಆಗ್ಯದ ಅಂದ್ರೆ +2 ಆಗ್ಯದ, 3 ಇಂದ 6 ಆಗ್ಯದ +3. ಅಂದ್ರೆ ಪ್ರತಿಯೊಂದಕ್ಕೂ ಪ್ಲಸ್ ಒಂದೊಂದು ಎಕ್ಸ್ಟ್ರಾ ಹಾಕೋತ್ ಹೋಗ್ಯದ. ಅಂದ್ರೆ 15ರಾಗೂ 6 ಕೂಡಿಸ್ರಿ 21 ಬರ್ತದ. 21 ಅಕ್ಷರ ಯಾವ್ದು ಹೇಳ್ತದ? ಯು ಬೆಲೆಯನ್ನು ಹೇಳ್ತದ. ನಿಮ್ಗೆಲ್ಲ ಗೊತ್ತಿರ್ಬೇಕು, ಬ್ಯಾಟ್ ನಿನ್ನೆ ಮಾಡತ್ತೆ ಹೇಳಿದ್ದೆ. ಎಸ್. ಇದ್ರದ್ದು ಆನ್ಸರ್ ಹೇಳ್ರಿ ಎಲ್ಲರೂ. ಎಸ್, ಎಲ್ ಅಂತಿದ್ದಾರೆ. ಓಕೆ, ಚೆಕ್ ಮಾಡೋಣ. ಸರ್, ಇಂಗ್ಲಿಷ್ ವರ್ಣಮಾಲೆ ಸರಣಿಯಲ್ಲಿ ಬಲದಿಂದ ಏನ್ ಕೊಟ್ಟನ್? ದಿಕ್ಕು ಬಲದಿಂದ ಸರ್ 20ನೇ ಸ್ಥಾನ ಕೊಟ್ಟನ್ರಿ. ಓಕೆ, ಇನ್ನೊಂದು ಬಲ ಅದ. ಓಕೆ ಸರ್, ಬಲದಿಂದ ಮತ್ತೆ ಎಷ್ಟನೇದ್ರಿ? 5ನೇ ಸ್ಥಾನ. ಫಸ್ಟ್ ಆಫ್ ಆಲ್ ನನಗೆ ಹೇಳ್ರಿ, ದಿಕ್ಕು ಏನ್ ಬಂತು? ಸೇಮ್ ಬಂತ್ರಿ. ಸೇಮ್ ಬಂದ್ರೆ ಸರ್ ಏನ್ ಮಾಡ್ಬೇಕ್ರಿ? ಸರ್ ನೆಗೆಟಿವ್ ಮಾಡ್ಬೇಕ್ರಿ, ಮೈನಸ್ ಮಾಡ್ಬೇಕು. ಬಟ್ ಏನ್ರಿ ಸರ್ 20ರಾಗ 5 15 ಅಂತೂ ಬಂತ್ರಿ. ಬಟ್ ದಿಕ್ ಯಾವತ್ತು ತಗೋಬೇಕು? ಫಸ್ಟ್ ಈಗ ಕನ್ಸಿಡರ್ ಯಾವ್ದು? ಬಲ ತಗೋಬೇಕು ಸರ್. ಅಂದ್ರ ಬಲದಿಂದ 15 ಜಡ್ದಿಂದ ಹಿಂಗ್ ವಾಪಸ್ ಎಣಸು ಬದ್ಲಿ ಸಿಂಪಲ್ 27ರಾಗ 15 ಕಳೀರಿ. ಸರ್ 27ರಾಗ 15 ಕಳೆದ್ರೆ 12 ರೀ. ಸರ್ 12 ಅಂದ್ರೆ ಯಾವ್ದಾಗಿರ್ತಂದ್ರ ಎಲ್ ಆಗಿರ್ತದ. ನಿನ್ನೆ ಬಾಯಾಟ್ ಮಾಡ್ಸಿನಿ. ಯಾಕಂದ್ರ ಈ ಜೋ ಟಿ. ಇ ಅಂದ್ರೆ ಏನು? 5, ಜೆ ಅಂದ್ರೆ 10, ಓ ಅಂದ್ರೆ 15, ಟಿ ಅಂದ್ರೆ 20, ವಾಯ್ ಅಂದ್ರೆ 25. ನೋಡ್ರಿ, ಜೆ ಆಗೋಣ 10 ಅಂತೂ ಜೆ ಅದಲ್ಲ. ಕೆ 11, ಎಲ್ 12 ಇರ್ತದ. ಹಾಗಾಗಿ 12ನೇ ಪ್ಲೇಸ್ ಯಾವ್ದಾಗಿರ್ತದ? ಎಲ್ ಆಗಿರ್ತದ. ಸರ್ ಎಲ್ಲ ಓಕೆ ಸರ್. ಇವಾಗ ಏನ್ ಬಂತ್ರಿ? ಎಲ್ಲ ಓಕೆ ಸರ್. ಸರ್ ಈಗ ಪ್ರಶ್ನೆ ಏನ್ ಬರಾತ್ರಿ ಸರ? ಸರ್ 2 ಬರ್ತಿದ್ರು. ಈ ಸರ ಏನ್ ಬರಾತು ಸರ್? 3 ಬರಾತು ಸರ್. ಸರ್ ಹೌದಾ? ಕ್ವಶನ್ಸ್ಗಳು ಹಂಗೆ ಇರಲ್ಲ ರೀ, ಎಲ್ಲಾನು ಸೇಮ್ ಇರಲ್ಲ. ಅರ್ಥ ಆಗ್ತಿದ್ದೇನ ಸರ್? ಇಂಗ್ಲಿಷ್ ವರ್ಣಮಾಲೆ ಸರಣಿಯಲ್ಲಿ ಎಡದಿಂದ 6ನೇ ಅಕ್ಷರ, ಬಲಕ್ಕೆ 4ನೇ ಅಕ್ಷರದ, ಎಡಕ್ಕೆ 3ನೇ ಅಂದ್ರೆ 3 ಬರತ್ತು ಸರ್. ಇವಾಗ ಹೆಂಗ್ ಮಾಡೋದು ಸರ? ಓಕೆ ಸರ್, ಇದ್ರದ್ದು ಕೂಡ ಫಸ್ಟ್ ಕಾನ್ಸೆಪ್ಟ್ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಹೆಂಗ್ರಿ ಸರ? ಎಡದಿಂದ. ಓಕೆ ಸರ್, ಎಡದಿಂದ ಚೆಕ್ ಮಾಡಿದಾಗ ಫಸ್ಟ್ ನೋಡ್ರಿ, ಎ ಬಿ ಸಿ ಡಿ ಇ. ಸ್ವಲ್ಪ ನಾನು ಟೈಮ್ ಕೊಡ್ರಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ಪಿ ಡಬ್ಲ್ಯೂ ಎಕ್ಸ್ ವೈ ಜೆಡ್.
ಹೌದಾ ಸರ್? ಇದು ಏನ್ರಿ ಎಡದಿಂದ, ಇದು ಬಲದಿಂದ. ನನಗೆ ಹೇಳ್ರಿ ಡಿಟೇಲ್ ಮೆಥಡ್ ಮಾಡೋಣ, ಆಮೇಲೆ ಟ್ರಿಕ್ಕಿ ಬರ್ತೀನಿ. ಇಂಗ್ಲಿಷ್ ವರ್ಣಮಾಲೆಯ ಸರಣಿಯಲ್ಲಿ ಎಡದಿಂದ 6ನೇ ಸ್ಥಾನ. ನನಗೆ ಹೇಳ್ರಿ 6ನೇ ಸ್ಥಾನ ಪಟ್ಟ ನಿಮ್ ತಲೆ ಬರ್ಬೇಕು, ಏನ್ ಬರ್ಬೇಕು? ಎಫ್ ಬರ್ಬೇಕು ಸರ್. ಹೌದಾ? ಎಫ್. 6ನೇ ಅಕ್ಷರ ಮತ್ತು ಬಲಕ್ 4ನೇ ಅಕ್ಷರ ಅಂದ್ರೆ ಇದ್ರ ಬಲ ಅಂದ್ರೆ ಕಡೆ ಆಗತ್ರಿ? ನಿನಗೆ ಹೇಳ್ರಿ ಸರ್, ಈ ಕಡೆ ಆಗತ್ರಿ ಬಲ ಅಂದ್ರೆ ಯಾವ್ದು? 1 ಸರ್, 2 ಸರ್, 3 ಸರ್, 4 ಯಾವ್ದು ಬಂತ್ರಿ? ಜೇಕ್ ಬಂದ್ ನಿಂತ್ರಿ. ಹೌದಾ? ಎಸ್ ಸರ್. ಮತ್ತ ಇದರಿಂದ ಎಡಕ್ಕೆ, ಓಕೆ ಸರ್, ಎಡಕ್ಕೆ ಎಷ್ಟನೇ ಸ್ಥಾನ? 3ನೇ ಸ್ಥಾನ. ಅಂದ್ರೆ ಸರ್ ಇದು 1ನೇ ಸ್ಥಾನ ರೀ, ಇದು 2ನೇ ಸ್ಥಾನ ರೀ, ಅಂದ್ರೆ 3ನೇ ಸ್ಥಾನ ಅಂದ್ರೆ ಯಾವ್ದು ಬರ್ತದ? ಫೈನಲಿ ಆನ್ಸರ್ ಯಾವ್ದು ಬರ್ತದ ಸರ್? ಜಿ ಇಸ್ ರೈಟ್ ಆನ್ಸರ್. ಇದು ಡಿಟೇಲ್ ಮೆಥಡ್. ಕ್ಲಿಯರಾ? ಇದು ಡಿಟೇಲ್ ಮೆಥಡ್. ಓಕೆ ಸರ್, ಇದನ್ನ ಯಾವ ಬರೀತಾನ್ರಿ ಸರ? ಹೌದಾ? ಡಿಟೇಲ್ ಯಾವ ಬರ್ಕೊತ್ಕೊಂಡಿರ್ತಾನ? ಎಸ್. ನೋಡ್ರಿ ನಮ್ ಕಾನ್ಸೆಪ್ಟ್ ನೋಡ್ರಿ, ಸಿಂಪಲ್. ನಾ ಹೆಂಗ್ ಮಾಡ್ತೀನಿ ನೋಡ್ರಿ, 3 ಪದಗಳು ಬಂದ ಸ್ವಲ್ಪ ತಲೆಯಾಗಿಟ್ಟವ್ರಿ. ಹೆಂಗ? ಫಸ್ಟ್ ಏನ್ ಕೊಟ್ಟಾನ? ಎಡದಿಂದ ಮಧ್ಯದ ಪದ ಬರ್ಕೋರಿ ಮೊದ್ಲಿಗೆ. ಸರ್ ಎಡ, ಓಕೆ, ಎಡದಿಂದ ಅಂದಾನ. ಎಡದಿಂದ ಎಷ್ಟನೇ ಸ್ಥಾನ? 6ನೇ ಸ್ಥಾನ ಬರ್ಕೊಂಡ್ರಿ. ಓಕೆ, ಎಡದಿಂದ ಮುಂದೆ ಏನತ್ತಾನ? ನೆಕ್ಸ್ಟ್ ಬಲ. ನನಗೆ ಹೇಳ್ರಿ ದಿಕ್ಕು, ಇದ್ರದ್ದು ಅಪೋಸಿಟ್ ಅದ. ಅಪೋಸಿಟ್ ಇದ್ರೆ ಏನಿರ್ತದ? ಪ್ಲಸ್ ಬರ್ತದ ಸರ. ಎಷ್ಟು? 4. ಓಕೆ ಸರ್, ಕ್ಲಿಯರಾ? ಓಕೆ, 4ನೇ ಅಕ್ಷರದಿಂದ ಆಯ್ತು. ಮತ್ತ ನೆಕ್ಸ್ಟ್ ಏನ್? ಮತ್ತೆ ಎಡ. ನನಗೆ ಹೇಳ್ರಿ ಎಡದ ಅಪೋಸಿಟ್ ಆಗುತ್ತ ಸಮಾದ, ಎರಡು ಸೇಮ್ ಇದ್ರೆ ಏನ್ ಬರ್ಬೇಕು ಸರ್? ಮೈನಸ್ ಬರ್ಬೇಕ್ರಿ. ಎಷ್ಟಪ್ಪ? ಅಕ್ಷರ 3. ಸಿಂಪಲ್ ಸರ. ಹಂಗಾರ ಏನಾಯ್ತು ಹೇಳ್ರಿ ನನಗ? 6 4 ಕೂಡಿಸಿರ್ 10, 10 3 ಹೋದ್ರೆ ಎಷ್ಟು ಸರ್? 7. ಸರ್ ಎಡದಿಂದ 7ನೇ ಅಕ್ಷರ ಯಾವ್ದಾಗಿರ್ತದೆ? ಜಿ. ಸಿಂಪಲ್ ಟ್ರಿಕ್. ಎಷ್ಟು ಜನಕ್ಕೆ ತಿಳಿತು? ಕೆಲವ್ರಿಗೆ ಇನ್ನೂ ತಿಳಿದಿಲ್ಲ. ನಾ ಇನ್ನೊಮ್ಮೆ ಹೇಳ್ತೀನಿ, ಡೋಂಟ್ ವರಿ ಸರ್, ಇನ್ನೊಮ್ಮೆ ಹೇಳ್ತೀನಿ ನಾನು, ಯಾರಿಗೂ ತಿಳಿದಿಲ್ಲ. ಓಕೆ ಸರ್, ಇದು ಮ್ಯಾಲಿಂದೇನ್ರಿ ಸರ್? ಇದು ಮ್ಯಾಲಿಂದೇನು? ಡಿಟೇಲ್ ಮೆಥಡ್ ರೀ ಸರ್. ಟ್ರಿಕ್ ಏನು? ನಾ ಏನ್ ಹೇಳಿದ್ದೆ ನಿಮ್ಗ? ಮೊದ್ಲಿಗೆ ಕ್ವಶನ್ ಬರ್ಕೋರಿ. ಕ್ವಶನ್ದಾಗ ಮೊದಲನೇ ಪದ ಬಹಳ ಇಂಪಾರ್ಟೆಂಟ್ ರೀ, ಅರ್ಥ ಮಾಡ್ಕೋರಿ. ಏನ್ ಸರ್ ಮೊದಲನೇ ಪದ? ಎಡ ಅದ. ಓಕೆ ಸರ್, ಎಡದಿಂದ ಚೆಕ್ ಮಾಡ್ತಾ ಹೋಗ್ರಿ. ಎಡದಿಂದ ಎಷ್ಟನೇದು? 6ನೇ ಸ್ಥಾನ. ಓಕೆ, ಇದಕ್ಕೆ ರೆಫರೆನ್ಸ್ ಪಾಯಿಂಟ್ ಯಾವಾಗಲೂ ಏನಿರ್ಬೇಕು? ಇದೇ ಇಡ್ಬೇಕಾ? ಮತ್ತ ಓಕೆ, ನೆಕ್ಸ್ಟ್ ಏನತ್ತಾನ? ಬಲ 4. ನನಗೆ ಹೇಳ್ರಿ ಎಡದ ಅಪೋಸಿಟ್ ಅದ ಬಲ ಅಂದ್ರೆ ಏನಾಗುತ್ತ? ಪ್ಲಸ್ ಬರ್ತದ. ಎಷ್ಟನೇದ? 4. ಓಕೆ, ಕ್ಲಿಯರ್. ಓಕೆ, ನಂತರ ಏನಂತ? ನಂತರ ಎಡಕ್ಕತ್ತಾನ. ನನ್ನ ನೋಡ್ರಿ ಎಡ ಎರಡು ಏನದಾವ್? ಸೇಮ್ ಅದ ಅಂದ್ರೆ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಬಟ್ ಸಂಖ್ಯೆ ಎಟ್ಟದ? 3 ಅದ. ಓಕೆ ಸರ್, ನನಗೆ ಹೇಳ್ರಿ 6 4 ಕುಡಿಸ್ರಿ 10 ಬಂತು. 10 3 ಕಳಿರಿ ಎಷ್ಟು ಬರ್ತದ? 7 ಬಂತು. 7ನೇ ಪ್ಲೇಸ್ ಯಾವ್ದು? ಎಡದಿಂದ ಚೆಕ್ ಅದ, ಎಡದಿಂದೇ ಅದ. ಯಾಕ? 1ನೇ ಪದ ಏನದ? ಎಡನೇ ಅದ. ಎಡದಿಂದ ನಿಮ್ಗೆ ಬಾಳ ಈಜಿ. 7ನೇ ಪದ ಯಾವ್ದಾಗಿರ್ತದ? ಜಿ ಆಗಿರ್ತದ. ರೈಟ್ ಆನ್ಸರ್. ಫಸ್ಟ್ ನೇ ನೋಡ್ಕೋಬೇಕ್ರಿ ದಿಕ್ಕು ಯಾವಾಗ್ಲೂ. ಹೇಳ್ರಿ, ಮೂರ್ ದಿಕ್ಕುಗಳು 3 ಸಂಖ್ಯೆಗಳು ಕೊಟ್ಟಾಗ ತಿಳಿತಾ ಕಾನ್ಸೆಪ್ಟು? ಯಾರಿಗೆ ಹೀಗೆ ಹೇಳ್ರಿ ತಿಳಿದಿಲ್ಲ ಸರ್ ಅಂತ. ಓಕೆ, ಇನ್ನೊಂದು ಲೆಕ್ಕ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ತಿಳಿದು ಹೋಗುತ್ತೆ. ಸೂಪರ್ ಸೂಪರ್. ಓಕೆ, ಡನ್ ಸರ್. ಓಕೆ, ನೆಕ್ಸ್ಟ್ ಈ ಪ್ರಶ್ನೆ ಮಾಡ್ರಿ ನೋಡೋಣ. ಆನ್ಸರ್ ಮಾಡಿ. ಈಗ ಎಲ್ಲರಿಗೂ ಇನ್ನೊಮ್ಮೆ ಕ್ಲಿಯರ್ ಆಗಿಬಿಡುತ್ತೆ ಕಾನ್ಸೆಪ್ಟ್. ಸೂಪರ್. ಓಕೆ ಓಕೆ ಸರ್, ನಾ ಮಾಡ್ತೀನಿ ನೋಡ್ರಿ. ಏನದ್ರಿ ಕ್ವಶನ್? ಇಂಗ್ಲಿಷ್ ವರ್ಣಮಾಲೆ. ನಾನು ಡೈರೆಕ್ಟ್ ಟ್ರಿಕ್ ಸಮೇತ ಮಾಡ್ತೀನಿ. ಓಕೆ ಸರ್, ಏನ್ರಿ? ಇಂಗ್ಲಿಷ್ ವರ್ಣಮಾಲೆಯ ಸರಣಿಯ ಎಡದಿಂದ. ಓಕೆ, ಫಸ್ಟ್ ರೆಫರೆನ್ಸ್ ಪಾಯಿಂಟ್ ಏನಾಯ್ತ್ರಿ ನೋಡ್ರಿ? ಸ್ಟಾರ್ ಮಾಡ್ಕೊಂಡು ಇಟ್ಕೊಳತೀನಿ. ಇದೇ ನಮ್ಮ ಮೇನ್ ರೆಫರೆನ್ಸ್ ಪಾಯಿಂಟ್. ಇಲ್ಲಿದಿಂದ ಶುರು ಆಗುತ್ತೆ. ಓಕೆ ಸರ್, ಎಡದಿಂದ. ಓಕೆಪ್ಪ, 7ನೇ ಅಕ್ಷರ ಫಸ್ಟ್ 7 ಬರ್ಕೊಂಡೆ. ಸಿಂಪಲ್. ನಂತರ ಏನಂತಾನ? ಬಲ ಅಂತಾನ. ನನಗೆ ಹೇಳ್ರಿ ಎಡದ ಅಪೋಸಿಟ್ ಅದ ಸೇಮ್ ಅದ ಸರ್. ಎಡದ ಅಪೋಸಿಟ್ ಅದಂದ್ರ ಪ್ಲಸ್ ಬರ್ತದ್ರಿ. ಸಂಖ್ಯೆ ಎಟ್ಟದಪ್ಪ? 6 ಸರ್. ಓಕೆ, ನಂತರ ಸರ್
ಏನು ಮತ್ ಬಲ ಬಂತ್ರಿ ನನಗೆ ಹೇಳ್ರಿ ಎಡದ ಅಪೋಸಿಟ್ ಅದ ಸೇಮ್ ಅದ ಸರ್ ಎಡದ ಅಪೋಸಿಟ್ ಅದ್ರಿ ಸರ್ ಬಲ ಅಂದ್ರೆ ಮತ್ತೇನಾಗಿತ್ತು ಪ್ಲಸ್ ಆಗಿರ್ತದ ಏನ್ ಬಂತು 4 ಬಂತು ಸಿಂಪಲ್ ಸರ್ 7ರಾಗ 6 ಕುಡಿಸ್ರಿ 13 13 4 ಕುಡಿಸ್ರಿ ಸರ್ 17 ಬಂತ್ರಿ 17 ಸಿಂಪಲ್ 17 ಅಂದ್ರೆ ಎಷ್ಟು ಎಡದಿಂದ ಚೆಕ್ ಮಾಡ್ರಿ ಎಲ್ಲಿದಿಂದ ಚೆಕ್ ಮಾಡತ್ರಿ ಎಡದಿಂದ 17 ಅಂದ್ರೆ ಸಿಂಪಲ್ ಸರ್ ಗೊತ್ತಿರ್ಬೇಕು ನಿಮ್ಗೆ ಆನ್ಸರ್ ಏನ್ ಬರ್ತದೆ ಕ್ಯೂ ಈಸ್ ರೈಟ್ ಆನ್ಸರ್ ಎಷ್ಟು ಜನ ಆ ಯಾಕೆ ಮಾಡತ್ರಿ ನನಗೆ ಅರ್ಥ ಆಗ್ಲಿಲ್ಲ ಆ +4 ಕೆಲವ್ರು ಮೋಸ್ಟ್ಲಿ ಐ ಥಿಂಕ್ -4 ಮಾಡಿರಿ -4 ಯಾಕೆ ಮಾಡ್ತೀರಿ ಕೊನೆಯದಾಗೂ ಏನದ ಬಲ ಅದ ನಮ್ದೇನದಿಲ್ರಿ ನಮಗ್ ಮೇನ್ ರೆಫರೆನ್ಸ್ ಫಸ್ಟ್ನೇದ್ ಫೋಕಸ್ ಮಾಡ್ರಿ ಇದರಿಂದ ದಿಕ್ಕುಗಳು ಕನ್ಸಿಡರ್ ಮಾಡ್ಕೋತಾರಿ ಎಡ ಅದಲ್ರಿ ಮೊದ್ಲು ಬರ್ಕೊಂಬಿಡ್ರಿ ಇದರಿಂದ ಚೆಕ್ ಮಾಡಿದೆ ನೋಡ್ರಿ ಯಾರಿಗೆ ಇನ್ನೂ ತಿಳಿಯಲ್ತು 1 ಸೆಕೆಂಡ್ ಅರ್ಥ ಮಾಡ್ಕೊರಿ ಪ್ಲೀಸ್ ಯಾರು ಕೆಲವೊಬ್ರು ಆಯ್ ಬಂದಿತ್ತಲ್ರಿ ಲಾಸ್ಟ್ನೇದ್ ಮೈನಸ್ ಮಾಡ್ಕೊಂಡ್ರಿ ನನ್ಗೆ ಗೊತ್ತಿಲ್ಲ ಯಾಕೆ ಮಾಡ್ಕೊಂಡ್ರಿ ಹೌದಾ ಓಕೆ ಲಕ್ಷ ಕೊಡ್ರಿ ಎಡದಿಂದ ಚೆಕ್ ಮಾಡತ್ತೀನಿ ಯಾಕ ಮಧ್ಯದ ಪದ ಏನು ಕೊಟ್ಟಾನ ಎಡ ಇದು ಬಾಳ ಇಂಪಾರ್ಟೆಂಟ್ ರೆಫರೆನ್ಸ್ ಪಾಯಿಂಟ್ ಮಾಡ್ಕೋರಿ ಓಕೆ ಆಮೇಲೆ ಫಸ್ಟ್ ಏನದ 7 ಅಂತರೂ ಅದ ಬರ್ಕೊಂಡ್ರಿ ನೆಕ್ಸ್ಟ್ ಚೆಕ್ ಮಾಡ್ರಿ ನೋಡ್ರಿ ಇನ್ನೊಮ್ಮೆ ನಾವು ವಾಶ್ ಔಟ್ ಮಾಡ್ತೀನಿ ಅಲ್ಲ ನೆಕ್ಸ್ಟ್ ಏನೋ ದಿಕ್ಕದ ಬಲ ಅದ ನನಗೆ ಹೇಳ್ರಿ ಇಲ್ಲಿ ಬರ್ದಿರೋ ದಿಕ್ಕಿದ್ ಸೇಮ್ ಅದು ಬೇರೆ ಅದು ನಾ ಏನ್ ಹೇಳಿನಿ ಬೇರೆ ಇತ್ತಂದ್ರ ಪ್ಲಸ್ ಮಾಡ್ಬೇಕು ಸಂಖ್ಯೆ ಎಟ್ಟದ 6 ಅದ ಮುಗೀತಿ ಇಲ್ಲಿ ಕೆಲಸ ಇದ್ರದ್ದು ಮುಗೀತು ಮತ್ತೊಂದ್ ದಿಕ್ಕದ ಏನದ ಬಲ ಅದ ಇದಕ್ ಚೆಕ್ ಮಾಡ್ಕೋರಿ ಎಡದಿದ್ ಸೇಮ್ ಅದೋ ಬೇರೆ ಅದೋ ಸರ್ ಬೇರೆ ಅದಂದ್ರೆ ಏನ್ ಮಾಡ್ಬೇಕು ಪ್ಲಸ್ ಮಾಡ್ಕೋಬೇಕು ಅದ್ರ ಸಂಖ್ಯೆ ಅರ್ಥ ಆಗ್ತಿದನ ಯಾಕೆ ಲಾಸ್ಟಿಗೆ ಪ್ಲಸ್ ಮಾಡ್ದೆ ಓಕೆ ಎಸ್ ಹಾಗಾದ್ರೆ 7 6 13 4 ಕೂಡಿಸ್ರಿ ಸರ್ 17 ಅಂದ್ರೆ ನಿಮ್ಗೆ ಗೊತ್ತದ ಎಡದಿಂದ ನೋಡಿದಾಗ ಏನು ಬ್ಯಾಟ್ ಮಾಡ್ರಿ ಆನ್ಸರ್ ಏನ್ ಬರ್ತದೆ ಕ್ಯೂ ಈಸ್ ರೈಟ್ ಆನ್ಸರ್ ಐ ಹೋಪ್ ಕ್ಲಿಯರ್ ಎಲ್ಲರಿಗೂ ಗುಡ್ ಗುಡ್ ಎಸ್ ಹಾಗಾದ್ರ ನೆಕ್ಸ್ಟ್ ಕ್ವೆಶನ್ ಮಾಡ್ರಿ ಸರ ಯಾರ್ದು ತಪ್ಪು ಬರಬಾರ್ದು ಆನ್ಸರು ಬೇಗ ಓಕೆ ಉಳಿದವರು ಬೇಗ ಬೇಗ ಆನ್ಸರ್ ಯಾಕೋ ಸ್ಲೋ ಬರ್ತಿದೆ ಎಲ್ಲರದು ಹೆಸರು ಬೇರೆ ಬರ್ತಿದಾವಲ್ರಿ ಓಕೆ ಓಕೆ ನಾನು ಟ್ರೈ ಮಾಡ್ತೀನಿ ನೋಡ್ರಿ ಯಾರ್ದು ಎಲ್ಲಿ ಮಿಸ್ಟೇಕ್ ಮಾಡ್ರಿ ಚೆಕ್ ಮಾಡೋಣ ಸರ್ ಟ್ರಿಕ್ ಏನ್ ಸರ್ ಇದ್ರ ಟ್ರಿಕ್ಕು ಸರ್ ಇಂಗ್ಲಿಷ್ ವರ್ಣಮಾಲೆ ಸರಣಿಯಲ್ಲಿ ಎಡದಿಂದ ರೆಫರೆನ್ಸ್ ಪಾಯಿಂಟ್ ಏನಾಯ್ತು ನಿಮ್ದು ತಲೆಗಿರ್ಲಿ ಸರ್ ಎಡ ಅಂತೂ ಫಿಕ್ಸ್ ನಮ್ದು ಏನಾಯ್ತು ರೆಫರೆನ್ಸ್ ಪಾಯಿಂಟ್ ಸ್ಟಾರ್ ಹಾಕೋತೀನಿ ಓಕೆ ಸರ್ ಎಡದಿಂದ ಎಷ್ಟನೇ ಸ್ಥಾನ ಇದು ಅಂತೂ 6 ಬರ್ಕೊಂಡ್ರಿ ಓಕೆ ಸರ್ ನಂತರ ಏನದಪ್ಪ ಬಲದ ದಿಕ್ಕ ಎಡದ ಅಪೋಸಿಟ್ ಅದು ಸೇಮ್ ಅದು ಸರ್ ಅಪೋಸಿಟ್ ಅದಂದ್ರ ಪ್ಲಸ್ ತಗೋರಿ ಸರ್ ಏನ್ ಬಂತಿದ್ದು 5 ಕೂಡಿಸಿದ್ರಿ ಓಕೆ ನಂತರ ಯಾವ ದಿಕ್ಕದ 5ನೇ ಅಕ್ಷರ ಆ ಅಕ್ಷರದಿಂದ ಬಲಕ್ಕೆ ಮತ್ತೆ ಯಾವ ದಿಕ್ಕದ ಬಲ ನನಗೆ ಹೇಳ್ರಿ ಎಡದ ಅಪೋಸಿಟ್ ಅದು ಸೇಮ್ ಅದು ಸರ್ ಅಪೋಸಿಟ್ ಆದ್ರಿ ಮತ್ ಪ್ಲಸ್ ಆಗುತ್ತಾ ಏನ್ ಬರ್ತದ 4 ಬರುತ್ತಾ ಓಕೆ ಸರ್ ಮತ್ತೇನದ್ರಿ ಅರ್ಥ ಆಗ್ತಿದಿನ ಮತ್ತೇನದ ಮತ್ತೆ ಎಡ ಅದ ಸರ್ ಎಡ ಇತ್ತಂದ್ರ ಸರ್ ಸಮ ಏನು ಸೇಮ್ ದಿಕ್ಕದ ಅಂದ್ರ ಮೈನಸ್ ಆಗುತ್ತಾ ಕೊನೆದು 3 ಆಗಿರುತ್ತೆ ಎಸ್ ಹಂಗಂದ್ರೆ ಹೇಳ್ರಿ ಫಸ್ಟ್ ಏನ್ ಮಾಡ್ಬೇಕು ಬೋರ್ಡ್ ಮಾಸ್ ನಿಮಗ್ ಗೊತ್ತದ ಇಲ್ಲಿ ಬೋರ್ಡ್ ಮಾಸ್ ಅಪ್ಲೈ ಆಗುತ್ತ ಮೊದ್ಲಿಗೆಲ್ಲ ಕೂಡಿಸ್ಬೇಕು ಕೊನೆದಾಗ ಕಳಿಬೇಕು 6 5 ಕೂಡಿಸಿದೆ 11 11 4 ಕೂಡಿಸಿದೆ 15 15 3 ಕಳೆದೆ ಎಷ್ಟು ಮತ್ತು 12 ನಿಮ್ಗೆ ಗೊತ್ತದ 12ನೇ ಪದ ಯಾವುದು ಎಲ್ ಈಸ್ ರೈಟ್ ಆನ್ಸರ್ ಯಾರಿಗೀಗ 12 ಅಂದ್ರೆ ಹೆಂಗೆ ಎಲ್ಲಿ ಬರದ್ರಿ ಅಂತ ಕೇಳತ್ತಿರಲ್ರಿ ಕೆಲವ್ರು ಯಾರಿಗೆ ಡೌಟ್ ಬರತ್ತಲ್ಲ ಅವ್ರು ನಿನ್ನೆ ಕ್ಲಾಸ್ ನೋಡಿಲ್ಲ ನೀವು ನಾನು ನಿನ್ನೆನೆ ಹೇಳಿನಿ A to Z ಪ್ಲೇಸ್ ವ್ಯಾಲ್ಯೂ ಬಾಯಾಟಿರ್ಬೇಕು ಮತ್ತೆ ಇರೋದು ನೋಡ್ಲಿಲ್ಲ ಹಂಗಂದ್ರೆ ಹೆಂಗ್ರಿ ಮೇಡಮ್ ನೋಡ್ಬೇಕು ಕ್ವಶನ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಏನಿಲ್ಲ ಓಕೆ ಡನ್ ಸರ್ ನೆಕ್ಸ್ಟ್ ನೋಡ್ರಿ ಇದನ್ನ ಮಾಡ್ರಿ ಈ ಸರಿ ಯಾರು ಮಿಸ್ ಮಾಡ್ಬೇಡ್ರಿ ಪಟ್ನೆ ಆನ್ಸರ್ ಮಾಡ್ರಿ ಎಲ್ಲರೂ ಬೇಗ ಬೇಗ ಬೇಗ
ಎಂ ಅಂತಿದ್ದಾರೆ. ಮೀನಾಕ್ಷಿ ಅವರು, ದೀಪಾ ಅವರು ಎಂ ಅಂತಿದ್ದಾರೆ. ನಾಗನಗೌಡ ಎಂ ಅಂತಿದ್ದಾರೆ. ಇ ಅಂತಿದ್ದಾರೆ. ಕೆಲವರು ಎಂ ಆಲ್ಮೋಸ್ಟ್ ಎಲ್ಲರೂ ಮೆಜಾರಿಟಿ ಆಫ್ ಆನ್ಸರ್ ಎಂ ಅಂತಿದ್ದಾರೆ. ಓಕೆ, ನಾ ಮಾಡ್ತೀನಿ ನೋಡ್ರಿ, ಲಕ್ಷ ಕೊಡ್ರಿ. ಸರ್ ಟ್ರಿಕ್ ಏನ್ರಿ? ಸಿಂಪಲ್ ಸರ್. ಏನು ಇಂಗ್ಲೀಷ್ ವರ್ಣಮಾಲೆ ಸರಣಿ ರೆಫರೆನ್ಸ್ ಪಾಯಿಂಟ್ ಏನ್ ತೋತ್ರಿ? ಮೋಸ್ಟ್ ಇಂಪಾರ್ಟೆಂಟ್ ಏನ್ ತಗೋಬೇಕು ಸರ್? ಬಲ. ನಾ ಏನ್ ಮಾಡ್ಕೊಂಡೆ? ಸ್ಟಾರ್ ಮಾಡ್ಕೊಂಡು ಇಟ್ಕೊಂಡೆ. ಇದು ಓಕೆ ಸರ್. ಫಸ್ಟ್ನೇದಂತ್ರ ಎಷ್ಟನೇ ಸ್ಥಾನ? 10ನೇ ಸ್ಥಾನ. ಓಕೆ ಸರ್. ನಂತರ ಯಾವ್ದಿಕ್ ಕೊಟ್ಟಣ? ಬಲ ಸರ್. ಇಲ್ಲಿ ಬಲ ಇಲ್ಲಿ ಬಲ ಸೇಮ್ ಇತ್ತಂದ್ರ ಮೈನಸ್ ಬರ್ಕೋರಿ ಸರ 6. ಓಕೆ, ಇದ್ರದ್ದು ಮುಗಿತ್ ಫಿನಿಶ್. ಮತ್ತ ಎಲ್ಲಿ? ಇಲ್ಲೊಂದ್ ದಿಕ್ ಕೊಟ್ಟಾನ ಸರ್. ಬಲ ಎಡ ಸರ್ ಅಪೋಸಿಟ್ ಆದ್ರಿ ಸರ್, ಪ್ಲಸ್ ಮಾಡ್ರಿ ಸರ್. ಏನ್ರಿ? 5ನೇ ಸ್ಥಾನ. ಓಕೆ ಸರ್, ಡನ್. ಮತ್ತೇನ್ರಿ ದಿಕ್ಕದವನು? ಎಸ್, ಇನ್ನೊಂದು ಅದಪ್ಪ ಸರ್. ಬಲ ಎಡ ಏನಾಗುತ್ತಪ್ಪ ಸರ್? ಕೂಡಿಸ್ಬೇಕ್ರಿ ಸರ. ಡಿಫ್ರೆಂಟ್ ಅದಾವ್ರಿ ದಿಕ್ಕ, ಅಂದ್ರ ಪ್ಲಸ್ ಬಂತು ಸರ್. ಎಷ್ಟ್ರಿ? 4. ಅಂಡರ್ಸ್ಟ್ಯಾಂಡ? ನನಗೆ ಹೇಳ್ರಿ, ಮೊದ್ಲಿಗೆ ಏನ್ ಮಾಡ್ಬೇಕು? ಯಾವಾಗ್ಲೂ ಇದ್ರ ಹಿಂದೆ ಏನಾದ್ರು ಪ್ಲಸ್ ಇರ್ತ ಹೇಳಿ ನೀವು ಕುರ್ನ. ಮೊದ್ಲಿಗೆ ಕೂಡ್ಸೋರಿ ಯಾವ್ಯಾವ ಪ್ಲಸ್ ಅದಾವು? 10ರಾಗ 5 ಕೂಡಿಸ್ದೆ, 15, 15ರ 4 ಕೂಡಿಸ್ದೆ. ಎಷ್ಟು ಬಂತ್ರಿ? 19 ಬಂತು. 19ರಾಗ ಏನ್ ಮಾಡ್ಬೇಕು? ಕೊನೆದಾಗೆ 6 ಕಳಿಬೇಕು. ಸೊ ಆನ್ಸರ್ ಎಷ್ಟು ಬಂತ್ರಿ? 13. ಎಲ್ಲರೂ 13 ಅಂದ್ರೆ ಎಷ್ಟು ಸರ್? ಹೌದಾ? ಡನ್. ಎಲ್ಲರೂ 13 ಎಂ ಹಾಕಿದ್ರೆ ಎಕ್ಸಾಮ್ನರ್ ಹಿಂಗ ಹಾಕಿ ಮನಿಗ್ ಕಳಿಸ್ಬಿಡ್ತಾನೆ. ನಿಮ್ ಪೋಸ್ಟ್ ಬೇರೆದು ಒಬ್ಬ ಟೀಚರ್ ಹಾಕೊಂಡು ಹೋಗ್ಬಿಡ್ತಾರೆ ಶಾಣೆ ಇದ್ದವ್ರು. ಅರ್ಥ ಮಾಡ್ಕೋರಿ, ಎಂ ಆಗಲ್ಲ ರೀ ಮೇಡಮ್. ಅರ್ಥ ಮಾಡ್ಕೋರಿ, ದಿಕ್ಕು ರೆಫರೆನ್ಸ್ ಏನದ? ಬಲದಿಂದ ಅಂದ್ರೆ ಈ ಸೈಡ್ ದಿಂದ ಹೋಗ್ಬೇಕ್ರಿ, ನೀವು ಎಣಸ್ಕೋಬೇಕು. ಅರ್ಥ ಆಗ್ತಿದೆ ನಾ ಕಾನ್ಸೆಪ್ಟ್? ಇಲ್ಲೇ ಅದ ನೋಡ್ರಿ, ಮಿಸ್ ಮಾಡೋರು ನೀವು. ಸರ್ ಇಟ್ಟೊತ್ತನ ಹಿಂದಿನ ಲೆಕ್ಕದಾಗ ಏನು ಎಡನೇ ಇತ್ರಿ ಸರ್, ಹಿಂದಿನ ಲೆಕ್ಕದಾಗ ಎಡನೇ ಇತ್ರಿ ಸರ್, ಹಿಂದಿನ ಲೆಕ್ಕನ ಎಡನೇ ಇತ್ತು. ಹಾಗಾಗಿ ಅಲ್ಲಿ ಡೈರೆಕ್ಟ್ ಬ್ಯಾಟ್ ಮಾಡಿದ್ರಿ ತಂದ್ರಿ. ಬಟ್ ಇದು ಏನು? ಬಲ. ನೇನು ಏನ್ ಹೇಳಿನ ಐಡಿಯಾ ಸರ್? ಬಲದಿಂದ ಎಣಿಸ್ಬೇಕಂದ್ರೆ ಸಿಂಪಲ್ 27ರಾಗ -13 ಮಾಡ್ಬಿಡ್ರಿ ಸರ. 14. ಆಕ್ಚುಲ್ ಆನ್ಸರ್ ಏನ್ ಬರ್ತದ? ಎನ್ ಈಸ್ ರೈಟ್ ಆನ್ಸರ್. ವೆರಿ ಗುಡ್. ಯಾರು ಏನ್ ಕೊಟ್ರಿ ಆನ್ಸರ್? ತಿಳಿತಾ? ಯಾಕೆ ಇದನ್ನ ಮಾಡ್ಕೊಂಡೆ ಸರ್? ಬಲ ಇರೋ ಕಾರಣ ಎಡವಾಗಿ ಕನ್ವರ್ಟ್ ಮಾಡಕ್ 27ರಾಗ ಮೈನಸ್ ಮಾಡಬೇಕಾಗುತ್ತೆ ಸರ್. ನನಗೆ ಹೇಳ್ರಿ, ಬೇಗ ಥಮ್ಸ್ ಅಪ್ ಮಾಡ್ರಿ. ಎಸ್ ಸರ್, ಈಗ ಅರ್ಥ ಆಯ್ತ್ರಿ ನಮಗ. ಸೂಪರ್. ಗೊತ್ತಾಯ್ತಲ್ರಿ? ಎಡದಿಂದ ನೀವ್ ಏನು ಬಾಯಾಟ್ ಮಾಡಿರಲ್ರಿ, ಎಡದಿಂದ ಅದು. ಬಟ್ ಕ್ವಶನ್ ಒಳಗೆ ಏನಂದ? ಈಗ ನಾವು ರೆಫರೆನ್ಸ್ ಸಿಕ್ಕಿದ್ ಬಲದಿಂದ ಸಿಕ್ಕದ. ಬಲದಿಂದ ಹುಡುಕ್ಬೇಕಾದ್ರೆ 27ರ ಒಂದು ಕಳಿಲೇಬೇಕು. ಸೂಪರ್. ಓಕೆ ಸರ್, ಈ ಪ್ರಶ್ನೆ ಮಾಡ್ರಿ ಹಂಗಾರ. ಓಕೆ, ಇದು ನೋಡ್ರಿ ಡಿಫ್ರೆಂಟ್ ಅದ. ಇಲ್ಲಿ ತನ ನೀವು ಏನ್ ಮಾಡಿದೇವಿ? ಇಲ್ಲಿ ತನ ಐ ಹೋಪ್ ಕ್ಲಿಯರ್ ಆಯ್ತು ತಿಳ್ಕೊತೀನಿ. ಈ ನೆಕ್ಸ್ಟ್ ಬರೋದು ಲಾಸ್ಟ್ ಟೈಪ್ ಅದ, ಅದನ್ನ ಹೇಳ್ತೀನಿ. ಇಲ್ಲಿ ತನ ಹೇಳ್ರಿ ಯಾರಿಗರೆ ಏನು ಇನ್ನೂ ಡೌಟ್ ಇದೆ? ಎನಿ ದಿಕ್ಕತ್? ಕಿರಣ್ ಬಾಬ್ರೆ ನೋ ಸರ್ ಅಂದ್ರೆ ಏನ್ರಿ ಅರ್ಥ? ತಿಳಿದಿಲ್ಲ ಅಂತಾನೋ ತಿಳಿತಂತಾನೋ? ಕ್ಲಿಯರಾ? ನೋಡ್ರಿ, ಇನ್ನೂ ಯಾರಿಗ್ ತಿಳಿದಿಲ್ಲ ಇಷ್ಟೊತ್ತನ. ಎಸ್, ಇನ್ನೊಂದ್ಸಲ ಅಂತಿದ್ದಾರೆ. ಓಕೆ ಕಿರಣ್ ಅವರೇ, ಅರ್ಥ ಮಾಡ್ಕೋರಿ. ಇಷ್ಟು ರಿಪೀಟ್ ನಾ ಹೇಳೇಬಾರ್ದು. ನೀವು ಅಷ್ಟು ಈಸಿ ಕಾನ್ಸೆಪ್ಟ್ ನಿಮ್ಗೆ ಅಷ್ಟಾಗಿ ಹೇಳಿದೀನಿ. ಎನಿವೆ, ಬಟ್ ಅರ್ಥ ಮಾಡ್ಕೋರಿ. ಇಲ್ಲಿ ಏನ್ ಕೊಟ್ಟಿದ್ದ? ಒಂದೇದು ಕಾನ್ಸೆಪ್ಟ್ ಏನ್ ಕೊಟ್ಟಿದ್ದ? ದಿಕ್ಕು ಬಲ ಕೊಟ್ಟಿದ್ದ, ಬಲ ತೋಡಿನಿ. ಓಕೆ, ಆಮೇಲೆ ಏನ್ರಿ? ಬಲದಿಂದ ಎಷ್ಟನೇದು? ಫಸ್ಟ್ನೇದಂತೂ 10 ಬಂತು. ಓಕೆ, ನಂತರ ಏನದ ದಿಕ್ಕ? ನೋಡ್ರಿ, ಫಸ್ಟ್ ಇವೆಲ್ಲ ತೆಗಿತೀನ ಇನ್ನೊಮ್ಮೆ. ಸೊ ನಂತರ ಏನದ ದಿಕ್ಕ? ನಿಮ್ಗೆ ಏನದ? ಬಲ. ನನಗೆ ಹೇಳ್ರಿ, ಈಗ ತಗೊಂಡ್ರದು ರೆಫರೆನ್ಸ್ ಬಲ ಬಲ ಎರಡು ಸೇಮ್ ಇದ್ರೆ ಏನಂತ ಹೇಳ್ಬೇಕು? ಮೈನಸ್ ತಗೊಂಡ್ರಿ ಸರ್. ನಂತರ 6 ಬಂತು. ಓಕೆ, ಮತ್ತೆ ಆ ದಿಕ್ಕ ಚೆಕ್ ಮಾಡ್ರಿ ಸರ್. ಎಡ ಕೊಟ್ಟನ. ಬಲ ಎಡ ಅಪೋಸಿಟ್ ಅದಾವ, ಪ್ಲಸ್ ಆಗ್ಬೇಕ್ರಿ. ಇದ್ರದ್ದು ಎಷ್ಟು? 5 ಬರ್ಕೊಂಡೆ. ನಂತರ ಯಾರು ದಿಕ್ಕದವನ್ ಚೆಕ್ ಮಾಡಿ ಮುಂದೆ ಆದ್ರಿ ಸರ್. ಎಡ ಬಲ ಎಡ ಅಪೋಸಿಟ್ ಅಂದ್ರೆ ಮತ್ ಪ್ಲಸ್ ಮಾಡ್ಬೇಕ್ರಿ. ಎಷ್ಟನೇದು? 4. ಇಲ್ಲಿ ತನಕ ಕ್ಲಿಯರ? ಓಕೆ, ಈಗ ಏನಾಗುತ್ತೆ ಹೇಳ್ರಿ ಸರ್? ಮೊದ್ಲಿಗೆ ಏನ್ ಮಾಡ್ಬೇಕು? ಪ್ಲಸ್ ಗಳನ್ನ ಒತ್ತಾಟ್ ಮೊದಲು ಕೂಡ್ಸೋರಿ. 10ರಾಗ 5 ಕೂಡಿಸಿದೆ 15, 15ರ 4 ಕೂಡಿಸಿದೆ 19, 19ರಾಗ 6 ಕಳೆದೆ 13 ಅಂತೂ ಬಂತು. ನೀವೇನ್ ಮಾಡ್ತೀರಿ? ಪಟ್ನೆ 13 ಏನು ಎಂಬತ್ ಮಾಡಬಾರ್ದು. ಕಾರಣ ಏನು? ಲೆಕ್ಕ ಎಲ್ಲಿದ್ ರೆಫರೆನ್ಸ್? ಬಲದಿಂದ ಅಂದ್ರೆ ಜಡ್ ವಾಯ ಎಕ್ಸ್ ಹಿಂಗ್ ಎಣಸಲ್ಲತ್ತನ್ರಿ ಅವ. ಇಟ್ಟೊತ್ತನ ನೀವ್ ಏನ್ ಮಾಡಿದ್ರಿ? ಎಮ್. ಇದು ಎಮ್ ಅನ್ನೋದು ಏನು? ಎಡದಿಂದ ಎಣಸ್ದಾಗ ಎಮ್ ಬರ್ತದ್ರಿ.
ಅರ್ಥ ಆಗ್ತಿದೆನಾ? ಹಾಗಾಗಿ ಇದಕ್ಕೆ ನಾ ಏನ್ ಹೇಳಿದ್ದೆ ನಿಮ್ ಟ್ರಿಕ್, ಬಲದಿಂದ ಯಾವಾಗ್ಲೂ ಎಣಿಸ್ಬೇಕಂದ್ರ 27ರಾಗ ಮೈನಸ್ ಮಾಡ್ರಿ, ಅವಾಗ 14 ಬರ್ತದ. ಇದು 14 ಏನಾಗಿರ್ತದಂದ್ರ ಎನ್ ಆಗಿರ್ತದ. ರೈಟ್ ಆನ್ಸರ್. ಇನ್ನೂ ತಿಳಿದಿಲ್ಲ ಅಂದ್ರೆ ದಯವಿಟ್ಟು ಏನ್ ಮಾಡ್ರಿ, ಇನ್ನೊಮ್ಮೆ ರಿಪೀಟ್ ಮಾಡ್ರಿ ವಿಡಿಯೋನ, ಆಟೋಮೆಟಿಕ್ ಆಗಿ ತಿಳಿತದ ನಿಮ್ಗೆ. ಓಕೆ, ಎಸ್, ಓಕೆ ಸರ್. ನಂತರ ಈ ಪ್ರಶ್ನೆ ನೋಡ್ರಿ, ಹೆಂಗ್ ಮಾಡ್ಬೇಕು ಸರ್ ಇಂಥ ಪ್ರಶ್ನೆಗಳು? ಲಾಸ್ಟ್ ಟೈಪ್ ಕ್ವಶನ್ ರೀ ಇದನ್ನ. ಓಕೆ, ಸೂಪರ್. ಸರ್ ಏನ್ ಕೊಟ್ಟಾನ, ಇಂಗ್ಲಿಷ್ ವರ್ಣಮಾಲೆಯ ಸರಣಿಯ ಎಡದಿಂದ 4ನೇ ಅಕ್ಷರ ಮತ್ತು ಎಡದಿಂದ 18ನೇ ಅಕ್ಷರಗಳ ಮಧ್ಯದಲ್ಲಿರುವ ಅಕ್ಷರ ಯಾವುದು? ಈ ತರ ಪ್ರಶ್ನೆ ಕೊಟ್ಟ. ಫಸ್ಟಿಗೆ ಡಿಟೇಲ್ ಮೆಥಡ್ ಮಾಡೋಣ ಸರ್. ಡಿಟೇಲ್ ಮೆಥಡ್. ಓಕೆ, ಮೊದ್ಲಿಗೆ ABCD ಬರೀದಕ್ಕೆ ಕಷ್ಟ ರೀಪ್ಪ. ABCDFGHIJKLMNOPQRSTUVWXY ಕ್ಲಿಯರ್? ಕಲ್ಪನಾ 27 ಅದೇ ಹೇಳತ್ತೀನಲ್ರಿ, ಅದು ಪೊಸಿಷನ್ ಮ್ಯಾಟರ್ ಆಗತ್ರಿ. ಯಾಕಂದ್ರ ನಿಮ್ಗೆ ಹೇಳ್ತೀನಿ, ಅದು 27 ಈಗ ನಿಮ್ ಸದ್ಯಕ್ಕೆ ಫಿಕ್ಸ್ ಮಾಡ್ಕೊರಿ 27. ಯಾಕೆ ಅನ್ನೋದು ನಿಮ್ದು ರ್ಯಾಂಕಿಂಗ್ ಚಾಪ್ಟರ್ನ ಹೇಳ್ತೀನಿ, ಶ್ರೇಣಿಗಳು ಅಂತ ಬರ್ತದೆ, ಅಲ್ಲಿ ನಿಮ್ಗೆ ಗೊತ್ತಾಗತ್ತಿದೆ ಯಾಕಂದ್ರೆ. ಈಗ ಸದ್ಯಕ್ಕೆ ಬೇಡ, ನೀವು ಏನು ಈಗ ಕನ್ಸಿಡರ್ ಮಾಡ್ಕೋರಿ. ಏನು ಬಲದಿಂದ ಎಣಿಸ್ಬೇಕಂದ್ರೆ ಸಿಂಪಲ್ 27 ಅದು ಕಳಿಬೇಕು. ಯಾಕಂದ್ರೆ ಅದು ಸರ್ ಒಂದು ಸಂಖ್ಯೆ ಡಬಲ್ ಕೌಂಟ್ ಮಾಡಿರ್ತೇವ್ರಿ ನಾವು, ಹಾಗಾಗಿ ಒಂದು ಎಕ್ಸ್ಟ್ರಾ ಆಗಿರ್ತದೆ ಅಲ್ಲಿ. ಓಕೆ, ಅದನ್ನ ನೆಕ್ಸ್ಟ್ ಹೇಳ್ತೀನಿ. ನೀವು ಇದ್ರ ಬಗ್ಗೆ ಈಗ ಸದ್ಯಕ್ಕೆ ತಲೆ ಕಟ್ಸೋಬೇಡ್ರಿ. ನಾ ಏನ್ ಹೇಳತ್ತೀನಿ, ಬಲದಿಂದ ಎಣಿಸ್ಬೇಕಂದಾಗ ಸಿಂಪಲ್ 27 ಮೈನಸ್ ಮಾಡ್ರಿ. ಓಕೆ, ಸದ್ಯಕ್ಕೆ ನೋಡ್ರಿ ಡಿಟೇಲ್ ಮೆಥಡ್ ಡಿಸ್ಕಸ್ ಮಾಡಿ. ಏನು ಇಂಗ್ಲಿಷ್ ವರ್ಣಮಾಲೆ ಇದು ಯಾವ ದಿಕ್ರಿ ಸರ್? ಇದು ಎಡ ರೀ ಸರ್. ಇದು ಯಾವ ದಿಕ್ರಿ ಸರ್? ಇದು ಬಲ. ಓಕೆ, ಫಸ್ಟ್ ಆಫ್ ಆಲ್ ನನಗೆ ಹೇಳ್ರಿ, ಇಂಗ್ಲಿಷ್ ವರ್ಣಮಾಲೆ ಸರಣಿಲಿ ಎಡದಿಂದ 4ನೇ ಅಕ್ಷರ ಯಾವ್ದಾಗತ್ತೆ? ನೀವು ಬ್ಯಾಟ್ ಮಾಡ್ರಿ. ಎಡದಿಂದ ನೋಡಿದಾಗ ಸರ್ ಡಿ 4ನೇ ಅಕ್ಷರ, ಹೌದಾ? ಓಕೆ ಸರ್. ಮತ್ತು ಎಡದಿಂದನೇ 18ನೇ ಅಕ್ಷರ ಅಂದ್ರೆ ಯಾವ್ದಾಗತ್ತೆ? ನೀವು ಬ್ಯಾಟ್ ಮಾಡ್ರಿ. ಸರ್ ಯಾವಾದ್ರಿ? 18. ಒಪ್ತ್ರಿ? ಅಂಡರ್ಸ್ಟ್ಯಾಂಡ್ ಆಗತ್ತದ? ಓಕೆ ಸರ್. ಅವ ಏನಂತಾನ ಸರ್, ಇಂಗ್ಲಿಷ್ ವರ್ಣಮಾಲೆ ಸರಣಿಯಲ್ಲಿ ಎಡದಿಂದ 4ನೇದ್ದು ಸರ್, ಮತ್ತೆ ಎಡದಿಂದ 18ನೇ ಸ್ಥಾನ, ಇದ್ರ ಮಧ್ಯದಲ್ಲಿ ಇರುವಂತ ಸಂಖ್ಯೆ ಯಾವ್ದತ್ ಕೇಳತ್ತಾನ. ಅಂದ್ರೆ ಹೆಂಗ್ ಮಾಡ್ಬೇಕು ಸರ್? ಇದ್ರ ನಡ್ಬರ್ಕಿಂದ ಹೆಂಗ, ಈಗ ನೀವು ಇದು ಕಂಡಿಡಿದ್ರೆ ಗೊತ್ತಾ, ಸಂಖ್ಯಾಶಾಸ್ತ್ರ ಒಳಗೆ ಏನು ಮೀಡಿಯನ್ ಕಂಡಿಡ್ತಿರ್ಲಾ, ನಟ್ ನಡ್ಬರ್ಕ್ ಇದ್ದು ಹುಡುಕ್ಬೇಕು. ಹೆಂಗ ನೋಡ್ರಿ, ಸಿಂಪಲ್. ಇದ್ರಾಗ ಒಂದು ಹಿಂದಕ್ ಬರ್ರಿ, ಇದೊಂದು ಹಿಂದಕ್ ಬರ್ರಿ ಸರ್, ಇದೊಂದು ಹಿಂದಕ್ ಬರ್ರಿ, ಇದ್ರಾಗ ಇದ್ರ ಮಧ್ಯ. ಸೊ ಆನ್ಸರ್ ಏನ್ ಬಂತು? ಕೆ ಈಸ್ ರೈಟ್ ಆನ್ಸರ್, ಮಧ್ಯ ಬಿಂದು. ಕ್ಲಿಯರ್? ಇದು ಏನ್ರಿ ಡಿಟೇಲ್ ಮೆಥಡ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸಿಂಪಲ್ ಸರ್. ಇಷ್ಟು ಯಾವ ಮಾಡ್ಕೊತ್ಕೊಂಡಿರ್ತಾನ್ರಿ ಸರ್? ಟ್ರಿಕ್ ರೀ. ಹಾ, ಓಕೆ ಸರ್. ಟ್ರಿಕ್ ಏನ್ರಿ ಇದಕ್ಕ? ನಿಮಗ ಗೊತ್ತದ ಸರಾಸರಿ ಅಂದ್ರೆ ಏನ್ರಿ? ಹೌದಾ? 2 ಪದಗಳನ್ನ ಕೂಡಿಸ್ಬೇಕು, ಡಿವೈಡೆಡ್ ಬೈ 2 ಮಾಡ್ಬೇಕು. ಅದೇ ಸರಾಸರಿನ ಅದು ಇಲ್ಲಿ ಅಪ್ಲೈ ಆಗತ್ರಿ. ಹೆಂಗೆ ಸರ್? ನೋಡ್ರಿ ಏನ್ ಕೊಟ್ಟಾನ ಕ್ವಶನ್. ನೋಡ್ರಿ, ಎಡದಿಂದ 4ನೇ ಸ್ಥಾನ, ಹೌದಾ? ನೋಡ್ರಿ ಸ್ವಲ್ಪ ಡಿಫ್ರೆಂಟ್ ಅದ. ಯಾವಾಗ ಮಧ್ಯ ಇದ್ದಾಗ ಒಂದು ತಲೆ ನೆನಪಿಟ್ಟೋರಿ. ಏನ್ ಅನ್ನೋದು ಹೇಳ್ತೀನಿ ಸರ್. ಮಧ್ಯ ಅಂತ ಬಂದಾಗ ಇದು ಒಂದ್ ಸ್ವಲ್ಪ ತಲೆಯಾಗಿಟ್ಟೋರಿ. ಹೆಂಗ ನೋಡ್ರಿ, ಏನ್ ಮಾಡ್ಬೇಕು? ಸಿಂಪಲ್. ಎಡದಿಂದ ಎಷ್ಟನೇ ಸ್ಥಾನ ಅಂದನ? ಎಡದಿಂದ 4ನೇ ಸ್ಥಾನ ಅಂದನ. ಓಕೆ, ಇನ್ನೊಂದ್ ಏನಂದನ ಸರ್? ಎಡದಿಂದ ಎಷ್ಟನೇ ಸ್ಥಾನ ಅಂದನ? 18ನೇ ಸ್ಥಾನ ಅಂದನಲ್ಲ. ಸಿಂಪಲ್ ಇವೆರಡು ಕೂಡಿಸಿ ಡಿವೈಡೆಡ್ ಬೈ 2 ಮಾಡ್ಬಿಡ್ರಿ. ಮಧ್ಯದ ಅಂದ್ರೆ ಮಧ್ಯ ಬಿಂದು ಕಂಡಿಡಿಬೇಕಂದ್ರೆ ಏನ್ ಮಾಡ್ತೀರಿ? ಸರಾಸರಿ ಮಾಡ್ತೀರಿ. ಸರಾಸರಿ ಅಂದ್ರೆ ಏನು? 18ರ 4 ಕೂಡಿಸ್ರಿ ಸರ್. 18ರ ಪ್ಲಸ್ 4 ಕೂಡಿಸಿ ಡಿವೈಡೆಡ್ ಬೈ 2 ಮಾಡ್ರಿ. 18ರ 4 ಎಷ್ಟು? 22ರ ಅರ್ಧ ಎಷ್ಟು? 11 ಅಂದ್ರೆ ಏನು? ಕೆ. ಸಿಂಪಲ್. ಯಾಕ? ಎಡ ಅದಾವ ಎರಡು. ಎಡದಿಂದ ಎಣಸಿದಾಗ ಏನಿರ್ತದ? ಕೇನೆ ಬರ್ತದ. ಕ್ಲಿಯರ್? ಡನ್. ಬಟ್ ಕಂಡೀಷನ್ ನೋಡ್ರಿ, ಇದು ಯಾವಾಗ ಎಲ್ಲ ಇರ್ಬೇಕು, ಆರ್ ಇರ್ಬೇಕು, ಅವ ಮಾತ್ರ ಸರಾಸರಿ. ನಾನು ಹ್ಯಾಂಗ ಅನ್ನೋದು ಹೇಳ್ತೀನಿ ನಾನು ನೆಕ್ಸ್ಟ್. ಡೋಂಟ್ ವರಿ. ಇಲ್ಲಿ ತನಕ ಕ್ಲಿಯರಾ? ಮಧ್ಯ ಬಿಂದು ಕಂಡಿಡಿಬೇಕಾರ ಎಡ ಬಲ ಇವು ಏನು ಮ್ಯಾಟರ್ ಆಗಲ್ರಿ. ಬರೀ ಏನ್ ಮಾಡುದು? ಕೂಡಿಸೋದು, ಡಿವೈಡೆಡ್ ಬೈ 2 ಮಾಡ್ರಿ. ಅದೇ ರೀ, 2 ಲೆಫ್ಟ್ ಸೈಡ್ ಅದಾವ. ಇದು ಆ ಕಾನ್ಸೆಪ್ಟ್ ಮ್ಯಾಚ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇದು ಯಾಕ ನಡಬರ್ಕಿಂದ ಕಂಡು ಹಿಡಿಬೇಕಾಗಿದೆ ಇಲ್ಲಿ. ಅರ್ಥ ಆಗತ್ತಲ್ರಿ? ಮಧ್ಯ ಬಿಂದು, ಮಧ್ಯ ಪಾಯಿಂಟ್ ಕಂಡು ಹಿಡಿ ಅಂದ ನಾವ. ಹಾಗಾಗಿ ಎಡಕ್ಕೆ 4 ಅದ, ಎಡಕ್ಕೆ 18 ಅದ. 2 ಕೂಡಿಸಿ ಡಿವೈಡೆಡ್ ಬೈ 2 ಮಾಡ್ರಿ. ಯಾಕ? ನಡಬರ್ಕಿಂದು. ಇಲ್ಲಿ ನಿಮಗದು
ಎಡದಿಂದ 4 18 ಯಾವ್ದು ಅಕ್ಷರದ ಕೇಳತ್ತ ಮಧ್ಯದ ಕೇಳತ್ತಾನ ಇಲ್ಲಿ ಅದನ್ನು ಲೆಫ್ಟ್ ರೈಟ್ ತಲೆ ಕಟ್ಸೋಬೇಡ. ಕ್ಲಿಯರ್? ಹೌದು, ನೀವು ಹೇಳೋ ಪ್ರಕಾರ ಸರ್ ಎರಡು ದಿಕ್ಕು ಎಡ ಅದಾವ್ರಿ, ನೀವು ಮೈನಸ್ ಮಾಡಂದಿದ್ರಲ್ಲ ಅಂತ ಅನ್ಬೋದು. ಅದು ಯಾವಾಗ? ಅದು ಬೇರೆ ಅದು ಏನು ಅಲ್ಲಿದಿಂದ ಬಲದಿಂದ 3ನೇ ಸ್ಥಾನ ಮತ್ತೆ ಎಡಕ್ಕೆ 4ನೇ ಸ್ಥಾನ ಇದ್ದಾಗ ಅವಾಗ ಅಪ್ಲೈ ಮಾಡಿರೋದು. ಇಲ್ಲಿ ಮಧ್ಯ ಬಿಂದು ಕಂಡಿಡಿಯಾಗ ಇಲ್ಲಿ ಮ್ಯಾಟರ್ ಆಗಲ್ಲ. ಓಕೆ, ಐ ಹೋಪ್ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಇದೇ ಕ್ವಶನ್ ನೋಡ್ರಿ. ಸರ್, ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಸರಣಿ ಎಡದಿಂದ 6ನೇ ಅಕ್ಷರ ಮತ್ತು ಎಡದಿಂದ 20ನೇ ಅಕ್ಷರ ಮಧ್ಯದಲ್ಲಿರುವ ಅಕ್ಷರ. ಸಿಂಪಲ್ ನೋಡ್ರಿ, ಎಡದಿಂದ ಎಷ್ಟನೇದದ? 6ನೇದದ. ಮತ್ತ ಸೇಮ್ ಎಡದಿಂದನೇ ಎಷ್ಟನೇದದ? ಸರ್ ಎಡದಿಂದ ಎಷ್ಟನೇದ್ರಿ? 20 ರೀ. ಎರಡು ಕೂಡಿಸ್ರಿ ಸರ್ 26 ಡಿವೈಡೆಡ್ ಬೈ 2 ಮಾಡ್ರಿ 13 ಅಂದ್ರೆ ಏನ್ ಬರ್ತದ ನಡ್ಬರ್ಕಿಂದ ಆನ್ಸರು ಎಂ ಇಸ್ ರೈಟ್ ಆನ್ಸರ್. ಇಲ್ಲಿ ದಿಕ್ ಮ್ಯಾಟರ್ ಆಗಲ್ಲ, ಹೇಳ್ತೀನಿ. ಮಧ್ಯ ಬಿಂದು ಏನಿಲ್ರಿ, ಸಿಂಪಲ್ ಎರಡು ಸಮ ದಿಕ್ಕಿರ್ಬೇಕು. ಮಧ್ಯ ಬಿಂದು ಒಳಗೆ ಕಂಡುಹಿಡಿಬೇಕಂದ್ರ ಎಡ ಇರಬೇಕು, ಬಲ ಇರಬೇಕು. ಸರ್ ಡಿಫ್ರೆಂಟ್ ಬಂದ್ರೆ ಹೆಂಗ್ರಿ, ಅದನ್ನು ಡಿಸ್ಕಷನ್ ಮಾಡ್ತೀನಿ, ಡೋಂಟ್ ವರಿ. ಅರ್ಥ ಆಗತ್ತಲ್ರಿ? ಇಲ್ಲೇನು ಸೇಮ್ ದಿಕ್ಕಿರ್ಬೇಕು. ಅರ್ಥ ಆಗ್ತೀನ? ಹಿಂದಿನ ಲೆಕ್ಕನ ನೋಡ್ರಿ ಏನಿತ್ತು, ಅಲ್ಲಿನೂ ಎಡನೇ ಇತ್ತು. ಎಡ 4 ಎಡ 18 ಇತ್ತು. ನಡಬರ್ಕಿಂತ ಕಂಡುಹಿಡಿಬೇಕಾಗಿತ್ತಲ್ರಿ. ಸಿಂಪಲ್ ಎರಡು ಕೂಡಿಸಿ ಡಿವೈಡೆಡ್ ಬೈ 2 ಮಾಡ್ಬಿಟ್ರೆ ನಡಬರ್ಕಿಂತ ಸಿಕ್ಬಿಡ್ತದ. ಓಕೆ ಸರ್. ಸರ್ ಇದೇ ತರ ಇಲ್ಲಿ ಕೂಡ ಏನಿತ್ರಿ, ಎಡದಿಂದ 6 ಇತ್ತು ಮತ್ತೆ ಎಡದಿಂದ 20 ಇತ್ತು. ಎರಡು ಕೂಡಿಸಿ ಡಿವೈಡೆಡ್ ಬೈ 2 ಮಾಡ್ರಿ ಆನ್ಸರ್ ಬರುತ್ತಾ. ಓಕೆ ಸರ್, ಇಲ್ಲಿ ತನಕ ಕ್ಲಿಯರ? ಡನ್? ಜಸ್ಟ್ ಥಮ್ಸ್ ಅಪ್ ಮಾಡ್ರಿ. ಇಲ್ಲಿ ತನಕ ಕ್ಲಿಯರ? ಓಕೆ, ಡನ್ ಸರ್. ಈ ಪ್ರಶ್ನೆ ಹೇಳ್ರಿ. ಓಕೆ ಸರ್. ಸರ್ ಏನ್ ಕೊಟ್ಟನ್ರಿ? ಸರ್ ಬಲದಿಂದ 4ನೇ ಸ್ಥಾನ ಕೊಟ್ಟನ್ ಸರ್. ಓಕೆ ಸರ್. ಸರ್ ಬಲದಿಂದ ಇನ್ನೊಂದೇನು ಕೊಟ್ಟನ್ ಸರ್? 16ನೇದು ಕೊಟ್ಟನ್ ಸರ್. ಹೌದಾ? ಸೂಪರ್ ಸರ್. ಎರಡು ಕೂಡಿಸಿದ್ರಿ ಏನಾಗುತ್ತಾ? 20 ಬಂತ್ರಿ ಸರ್. ಡಿವೈಡೆಡ್ ಬೈ 2 ಮಾಡಿದ್ರಿ ಆನ್ಸರ್ ಎಷ್ಟು ಬಂತ್ರಿ? 10 ಬಂತು. ಹೌದಾ? ವೆರಿ ಗುಡ್. ಯಾರ್ಯಾರು ಕ್ಯೂ ಕೊಡತ್ತೀರಿ? ಸೂಪರ್, ಅರ್ಥ ಆಗ್ಯದ ನಿಮ್ ಕಾನ್ಸೆಪ್ಟ್. ಸರ್ 10 ಯಾರ್ಯಾರು ಏನು ಜೆ ಕೊಡಾತ್ರಿ? ರಾಂಗು. ಅರ್ಥ ಮಾಡ್ಕೋರಿ. ಇದು 10 ಏನು ಬಲದಿಂದ ಏನು ದಿಕ್ಕ ಬಲ ಅಂದ್ರೆ ಏನ್ ಮಾಡ್ಬೇಕು? ನಾ ನಿಮ್ಗೆ ಏನ್ ಹೇಳಿದೆ? ನಿಮಗ್ ಮ್ಯಾಟರ್ ಆಗೋದು ಎಡ ತರ್ಬೇಕ್ರಿ. ಎನಿ ಕಂಡೀಷನ್ ಏನ್ ಮಾಡ್ಬೇಕು? ನಾ ಏನ್ ಹೇಳಿದ್ದೆ? ಎಡದಿಂದ ಅಂದ್ರೆ ಸರ್ ಸಿಂಪಲ್ 27 -10 ಮಾಡ್ರಿ ಸರ್ 17 ಬರ್ತದೆ. ಆಕ್ಚುಲಿ 17 ಅಂದ್ರೆ ಏನು? ಕ್ಯೂ ಈಸ್ ರೈಟ್ ಆನ್ಸರ್. ಯಾಕ? ಹಿಂದಿನ ಪ್ರಶ್ನೆದಾಗ ಆಲ್ರೆಡಿ ಎಡ ಇತ್ತು. ಇಲ್ಲಿ ಏನೋ ಅವಶ್ಯಕತೆನೆ ಬೀಳಿ ನಮ್ಗೆ 27 ಮೈನಸ್ ಮಾಡೋದು. ಓಕೆ, ಬಟ್ ಸರ್ ಇಲ್ಲಿ ಯಾಕ್ರಿ? ಸರ್ ಬಲ ಬಂದ, ಎರಡು ಬಲ ಬಂದವ್ರಿ. ಹಾಗಾಗಿ ಬಲದಿಂದ ಅಂದ್ರೆ ಜಡ್ದಿಂದ ಎಣ್ಸೋತ್ ಬರ್ಬೇಕಲ್ರಿ. ಅದ್ರ ಬದ್ಲಿ ಏನ್ ಮಾಡ್ರಿ? 27 10 ಕಳಿರಿ. ಕ್ಯೂ ಈಸ್ ರೈಟ್ ಆನ್ಸರ್. ಕ್ಲಿಯರ್? ಓಕೆ, ಸೂಪರ್ ಸರ್. ನೆಕ್ಸ್ಟ್ ಇದೊಂದು ಪ್ರಶ್ನೆ ಮಾಡ್ರಿ ಸರ್. ಇದು ನೋಡ್ರಿ ಪ್ರಶ್ನೆ, ಬೇಗ ಆನ್ಸರ್ ಮಾಡಿ. ಶ್ರೀಮತಿ ಹೇಳ್ತೀನಿ ರೀ ಮೇಡಮ್. ನೆಕ್ಸ್ಟ್ ಡೋಂಟ್ ವರಿ, ಅದನ್ನು ಹೇಳ್ತೀನಿ. ಸಿದ್ದರಾಮ ಅವರೇ 10 ಆಗಲ್ಲ ರೀ. ಕಾರಣ ಏನು? ಇದು 10 ಕಂಡು ಹಿಡಿದು ಏನು ಬಲದಿಂದ ರೀ. ಇದು ಮಿಡಲ್ ಬಲದಿಂದ 10 ಬಲದಿಂದ ರೀ. ಬಟ್ ನಮಗೇನು 10 ಅನ್ನೋದು ನೀವು ಜೆ ಅನ್ನೋದ್ರಿ. ಆಕ್ಚುಲಿ 10 ಅನ್ನೋದು ನೀವು ತಪ್ಪಾಗಿ ಅನಲೈಸ್ ಮಾಡ್ತೀರಿ. 10 ಅನ್ನೋದು ಬಲದಿಂದ ಎಣಿಸ್ಬೇಕಾಗತ್ತ. ಆ ಬಲದಿಂದ ಎಣಿಸೋ ಬದ್ಲಿ 27 10 ಕಳಿರಿ 17 ಬರ್ತದ. ಓಕೆ, ಸೊ ಇದ್ರ ಆನ್ಸರ್ ಹೇಳಿ ಸರ್. ಏನಾದ್ರಿ ಸರ್? ಇಂಗ್ಲಿಷ್ ವರ್ಣಮಾಲೆ ಸರಣಿಯಲ್ಲಿ ಬಲದಿಂದ ಎಷ್ಟನೇದಪ್ಪ ಸರ್? 3ನೇ ಸ್ಥಾನ ಅದ. ಓಕೆ, ಇನ್ನೊಂದು ಬಲ ಕೊಟ್ಟಾನ ಸರ್. ಬಲದಿಂದ ಎಷ್ಟನೇದ್ರಿ ಸರ್? 21ನೇ ಸ್ಥಾನ ಅದ. ಸಿಂಪಲ್ ರೀ. ಎರಡು ಕೂಡಿಸ್ರಿ ಸರ್ 24 ಡಿವೈಡೆಡ್ ಬೈ 2 ಸರ್ 12 ಬಂತು. ಬಟ್ ಎಲ್ಲತ್ ಕನ್ಸಿಡರ್ ಮಾಡಬೇಡ್ರಿ. ಕಾರಣ ಸರ್ ಬಲದಿಂದ ಕೊಟ್ಟಾನಿದು. ಅಂದ್ರೆ ನೀವೇನು ಎಡಕ್ ತರ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು ಸರ್? ಸಿಂಪಲ್ 27 -12 ಮಾಡ್ರಿ. ಆನ್ಸರ್ ಎಷ್ಟು ಬರ್ತದ ಸರ್? 15 ಬರ್ತದ. 15ನೇ ಸ್ಥಾನ ಯಾವುದು? ಓ ಈಸ್ ರೈಟ್ ಆನ್ಸರ್. ಸೂಪರ್, ಡನ್, ಸೂಪರ್ ಸರ್.
ಹೌದಾ? ಯಾಕ್ರಿ ಸರ ನಾ ಯಾಕೆ ಹೊಳ್ಳಿ 27 12 ಕಳೆ ಆಯ್ತಂದ್ರ ಬಲದಿಂದ ಕೇಳ್ಯಾನವ. ಎಸ್, ಸೂಪರ್ ಸರ್. ಓಕೆ ಸರ್, ಇಲ್ಲಿ ಬರ್ರಿ ಪ್ರಶ್ನೆ. ಈಗ ಒಬ್ರು ಯಾರು ಶ್ರೀಮತಿ ಕೇಳ್ತಿದ್ರಲ್ರಿ, ಇಂಥದಕ್ಕೆ ಹೆಂಗ್ ಮಾಡೋದು ಸರ? ಎಸ್, ನೋಡ್ರಿ ಸಿಂಪಲ್ ಅದ ಸರ್. ಇಂಗ್ಲಿಷ್ ವರ್ಣಮಾಲೆ ಸರಣಿಯಲ್ಲಿ ಎಡದಿಂದ ಏನ್ ಕೊಟ್ಟಾನ ಸರ್? ಎಡದಿಂದ ಕೊಟ್ಟಾನ. ಎಷ್ಟನೇದು? 3ನೇ ಸ್ಥಾನ. ಸರ್ ಇನ್ನೊಂದೇನು? ಬಲ. ಸರ್ ಈ ಸರಿ ಚಿಹ್ನೆಗಳು ಚೇಂಜ್ ಆದವ್ರಿ. ಹೌದಾ? ನಾ ಏನ್ ಹೇಳಿದ್ದೆ? ಎಡ ಎಡ ಇದ್ರ ಪಟ್ನೆ 2 ಕೂಡಿಸಿ ಡಿವೈಡೆಡ್ ಬೈ 2 ಮಾಡ್ರಿ. ಓಕೆ, ಎಡದಿಂದ ಇದ್ರ ನೋ ಪ್ರಾಬ್ಲಮ್. ಅದೇ ಬಲ ಬಲ ಬಂದ್ರು ಕೂಡಿಸಿ ಡಿವೈಡೆಡ್ 2 ಮಾಡ್ರಿ. ಬಟ್ ಬಲದಿಂದ ಇರ್ತಲ್ಲ ಅದಕ್ಕೆ 27 ಕಳೆದ್ ಮಾಡ್ರಿ ಅಂತ ಹೇಳ್ತಿದ್ದೆ. ಬಟ್ ಸರ್ 2 ದಿಕ್ಕೆ ಬೇರೆ ಬಂದ್ರ ನನಗೆ ಹೇಳ್ರಿ, ನಿಮಗ್ ಕಲ್ಸಿನ ಇದನ್ನ ನಾವು ಚೇಂಜ್ ಮಾಡಕ್ ಒಂದು ಆಪ್ಷನ್ ಅದಲ್ರಿ. ಬಲ ಇದ್ದಿದ್ದನ್ನ ವಾಪಸ್ ಇದು ಅಂತೂ ಎಡ 3 ಅದ. ನಾ ಈ ಕಡೆ ಸೈಡಿಗೆ ಬರ್ಕೋತೀನಿ. ಎಡ ಅಂತೂ ಇದು 3 ಅದ. ನನಗೆ ಎಡನೇ ಬೇಕು, ಯಾಕಂದ್ರೆ ಈಸಿ ನನಗೆ ಬಯಾಟ್ ಮಾಡೀನಿ. ಬಟ್ ಬಲ ನಾಕ್ ಕೊಟ್ಟಲ್ಲ, ಇದನ್ನ ಕನ್ವರ್ಟ್ ಮಾಡ್ಕೋರಿ. ಇದನ್ನ ಕನ್ವರ್ಟ್ ಮಾಡ್ಕೊಳಕ್ ಎಡ ಮಾಡ್ಕೋಬೇಕಂದ್ರೆ ಏನ್ರಿ? ಸಿಂಪಲ್ 27 4 ಕಳೀರಿ. ಎಷ್ಟು ಬರ್ತದೆ? 27 4 ಕಳೆದ್ರೆ ಸರ್ 23. ಅಂದ್ರೆ ಏನ್ ಮಾಡ್ತಪ್ಪ? ಇದನ್ನ ಕನ್ವರ್ಟ್ ಮಾಡ್ಕೊಂಡೆ. ಯಾವ್ದು ಕನ್ವರ್ಟ್ ಮಾಡ್ಕೊಂಡು ಎಡದಿಂದ ಎಷ್ಟಾಯ್ತು? 23. 2 ಕೂಡಿಸ್ರಿ 26. 26 ಬೈ 2 13. 13ನೇ ಸ್ಥಾನ ಎಮ್. ಯಾಕಂದ್ರೆ ಎಡದಿಂದ ಅದ. ಇದನ್ನ 27 ಮೈನಸ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರಾ? ಎಷ್ಟು ಜನಕ್ಕೆ ತಿಳಿತು? ಏನ್ ಮಾಡ್ಕೊಂಡೇನ? ಎಡ ನನಗೇನ್ರಿ, ಎಡ ಬಲ ಡಿಫ್ರೆಂಟ್ ಇದ್ರ ನಡೆಯಲಿ. ಇದಕ್ಕ ಸರಾಸರಿ ಕಂಡು ಹಿಡಿಯಕ 2 ಸೇಮೇ ಇರಬೇಕು. ಅದಕ್ಕೆ ಬಲ ಇದ್ದಿದ್ನ ಎಡಕ್ ಕನ್ವರ್ಟ್ ಮಾಡ್ಕೊಂಡೆ. ಎಡಕ್ ಕನ್ವರ್ಟ್ ಮಾಡ್ಕೊಳಕ ನಮಗೇನ್ ಆಪ್ಷನ್ ಅದ? 27 ಕಳೆದ್ ಬಿಡ್ರಿ. 27 4 ಕಳೆದೆ 23 ಬಂತು. ಬಲ 4 ಇದ್ದಿದ್ದೇನ ನಾ ಎಡದಾಗ ಮಾಡ್ಕೊಂಡೆ 23. ಓಕೆ ಸರ್, ಇದು ಅಂತೂ ಮ್ಯಾಲಿಂದ ಎಡನೇ ಕೊಟ್ಟಿದ್ದ. ಇದು ಕನ್ವರ್ಟ್ ಮಾಡಿದ ಎಡ 23 ಮಾಡ್ಕೊಂಡೆ. 2 ಕೂಡಿಸಿದೆ 26 ಡಿವೈಡೆಡ್ ಬೈ 2 ಮಾಡಿದೆ. 26 ಅರ್ಧ 13. 13ನೇದು ಏನ್ ಹೇಳ್ತದ? ಎಡದಿಂದ ನೋಡಿದಾಗ ಎಂ ಬರ್ತದ. ಕ್ಲಿಯರಾ? ಡನ್? ನೋಡ್ರಿ 27 ಮೈನಸ್ ಯಾಕೆ ಮಾಡ್ತೀವಿ ಅನ್ನೋದು ತಲೆಯಾಗ ಇಟ್ಕೊಂಡ್ಬಿಡ್ರಿ. ಯಾಕಂದ್ರ ಬಲದಿಂದ ಇದ್ದಾಗ ಇಟ್ಟು ತಲೆಯಾಗ ಇಟ್ಕೊಂಡ್ಬಿಡ್ರಿ. ಯಾಕೆ ನಾ 27 ಎಲ್ಲೆಲ್ಲಿ ಮೈನಸ್ ಮಾಡೀನಿ? ಇಡೀ ವಿಡಿಯೋದಾಗ ನಾ ಎಲ್ಲೆಲ್ಲಿ 27 ಮೈನಸ್ ಮಾಡಿನಲ್ರಿ. ಯಾಕೆ ಮಾಡೀನಂದ್ರ ಬಲ ಕೊಟ್ಟಿದ್ದ ಅಲ್ಲಿ ಎಡ ಮಾಡೋ ಸಂಬಂಧ ಕಳೆದಿನ. ಇದನ್ನ ತಲೆಯಾಗ ಇಟ್ಕೊಂಡ್ಬಿಡ್ರಿ. ಯಾಕಂದ್ರೆ ನಾವು ಎಡಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಡ್ತೇವೆ. ಯಾಕಂದ್ರೆ ನೀವು ಇಷ್ಟು ದಿನ ಇನ್ನೊಂದು ಬಯಾಟ್ ಮಾಡ್ರಿ ಅಲ್ರಿ, ಎಡದಿಂದ ಬಯಾಟ್ ಮಾಡ್ರಿ. ಓಕೆ ಸರ್. ಸರ್ ಈ ಪ್ರಶ್ನೆ ನೋಡ್ರಿ ಏನ್ ಕೊಟ್ಟಾನ ಹೇಳ್ರಿ ಆನ್ಸರ್ ಬೇಗ ಬೇಗ. ಓಕೆ ಸರ್, ಏನ್ ಕೊಟ್ಟಾನ? ಇಂಗ್ಲಿಷ್ ವರ್ಣಮಾಲೆ ಸರಣಿಯಲ್ಲಿ ಎಡದಿಂದ ಎಷ್ಟನೇ ಸ್ಥಾನ? 4ನೇದು ಕೊಟ್ಟಾನ ಸರ್. ಓಕೆ ಸರ್, ನಂತರ ಬಲದಿಂದ ಕೊಟ್ಟಾನ ಸರ್. ಎಷ್ಟನೇದು? 5ನೇ ಸ್ಥಾನ. ಬಟ್ ನಮಗ ಮಿಡಲ್ ಅಕ್ಷರ ಕೇಳತ್ತಾನ. ನಾ ಏನ್ ಹೇಳಿನಿ ಸರ್? ಎಡದಂತ್ರು ಇದು 1ನೇದಂತ್ರು ಪ್ರಾಬ್ಲಮ್ ಇಲ್ರಿ, ಆರಾಮಾಗಿ ಮಾಡುವುದು. ಬಟ್ ಬಲ ಕೊಟ್ಟಾನ, ಇದನ್ನ ಕನ್ವರ್ಟ್ ಮಾಡಪ್ಪ. ಬಲ ಇದ್ದಿದ್ದು ಎಡ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು? 27 5 ಕಳಿ. 27 5 ಹೋದ್ರೆ ಎಷ್ಟಪ್ಪ? 22. ಸರ್ ಕನ್ವರ್ಟ್ ಮಾಡ್ಕೊಂಡ್ರಿ ಇದನ್ನ. ಓಕೆ, ಇದು ಕನ್ವರ್ಟ್ ಮಾಡಿದ್ದು ಇಲ್ಲಿ ಬರೀರಿ. ಸರ್ ಏನಾಯ್ತು? ಎಡದಿಂದ 22. ಓಕೆ, ಇದು ಕೂಡ 2 ಕೂಡಿಸ್ರಿ. ಸರ್ ಎಷ್ಟು ಬಂತು? 26 ಬರುತ್ತಾ? ಹೌದಾ? 27 5 22. ಇದು ಕೂಡ ಸೇಮ್ ಬರುತ್ತಲ್ರಿ, 26 ಬಂತು. ಮತ್ತ ವಾಪಸ್ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ 2 ಮಾಡ್ಬೇಕು. ಯಾಕೆ ಮಿಡಲ್ ನಂಬರ್ ಕಂಡು ಹಿಡಿಯತ್ರಿ? 13 ಬಂತು ಸರ್. 13 ಅಂದ್ರೆ ಏನ್ ಬರ್ತದೆ? ವಾಪಸ್ ಎಮ್. ಯಾಕ? ಎಡದಿಂದ ನೋಡಿದಾಗ 13ನೇ ಪದ ಎಂ ಆಗಿರ್ತದ. ಎಸ್, ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತು ತಿಳ್ಕೊತೀನಿ. ನೋಡ್ರಿ ಆಲ್ಮೋಸ್ಟ್ ನಾವೇನ್ ಮಾಡಿದೇವಿ ಎಲ್ಲ ಟೈಪ್ ಕ್ವಶನ್ಸ್ಗಳು ಮಾಡೀನಿ. ನೋಡ್ರಿ ಇನ್ನೂ ಕೆಲವೊಬ್ರಿಗೆ ಯಾರಿಗೆ ಏನೇನು ಡೌಟ್ ಅದಾವಲ್ಲ, ದಯವಿಟ್ಟು ಇನ್ನೊಮ್ಮೆ ವಿಡಿಯೋ ನೋಡ್ರಿ. ತಿಳಿಲಿಲ್ಲ ಅಂದ್ರೆ ನಾ ಗ್ಯಾರಂಟಿ ಹೇಳ್ತೀನಿ ನಿಮ್ಗೆ ತಿಳಿದೇ ತಿಳಿತದ. ಕ್ಲಿಯರ್? ಅಂಡರ್ಸ್ಟ್ಯಾಂಡ್? ಓವರ್ ಆಲ್ ನಿಮ್ಗೆ ಟ್ರಿಕ್ ಇಷ್ಟ ಆಯ್ತ್ರಿ? ಯಾವ ತರ ಅನ್ನಿಸ್ತು ಹೇಳ್ರಿ. ಎಸ್, ಐ ಹೋಪ್ ನಿಮ್ಗೆ ಇವತ್ತಿನ ಕ್ಲಾಸ್ ಕ್ಲಿಯರ್ ಆಯ್ತು ತಿಳ್ಕೊತೀನಿ. ಅಂದ್ರೆ ಲೆಟರ್ಸ್ ಸೀಕ್ವೆನ್ಸ್ಗಳ ಬಗ್ಗೆ ಅಲ್ಲಂದ್ರೆ ಲೆಟರ್ಸ್ ಸಿರೀಸ್ನ ಯಾವ ತರ ಬರ್ತಾವ ಕ್ವಶನ್ಸ್ಗಳು ತುಂಬಾ ನೋಡ್ರಿ. RR ಗ್ರೂಪ್ ಡಿ ಅಲ್ಲಿ ಸಿಕ್ಕಾಪಟ್ಟಿ ಈ ತರ ಪ್ರಶ್ನೆಗಳು ಬರ್ತಾವ. ಆಮೇಲೆ ಇವನ್ SSC GD ಅಲ್ಲಿ ಕೂಡ. ಸೊ ದಯವಿಟ್ಟು ಈ ತರ ಪ್ರಶ್ನೆಗಳು ಬಂದಿದಾವಲ್ರಿ, ಹೆಂಗ್ ಮಾಡ್ಬೇಕು ಟ್ರಿಕ್ ಸಮೇತ ನಿಮ್ಗೆ ಹೇಳ್ಕೊಟ್ಟಿನಿ. ಟೈಪ್ಸ್ಗಳು ಯಾವ ಟೈಪ್ಸ್ಗಳು ಡಿಫ್ರೆಂಟ್ ಟೈಪ್ಸ್ಗಳು ಬರ್ತಾವ ಅಂತ ನೋಡಿದ್ರಿ. ಸೊ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಓಕೆ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಇದ್ರ ಲೈವ್ PDF ಬೇಕಪ್ಪ ಅಂದ್ರೆ ನಿಮಗೆ ಸೊ ಟೆಲಿಗ್ರಾಮ್ ಲಿಂಕ್ ಪ್ರಭು IQಗೆ ಜಾಯ್ನ್ ಆಗಿ ನಿಮಗೆ ಅಲ್ಲಿ ಲೈವ್ ಕ್ಲಾಸಸ್ದು PDF ಕೂಡ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಹೊಸ ಚಾಪ್ಟರ್ ಅಂದ್ರೆ ಇದೇ ಸಿರೀಸ್ ಅಲ್ಲೇ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಬರ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.